ವರ್ತಿಸುವುದು ಜೀವನದ ಉದ್ದೇಶವಾಗಿದೆ ಎಂದು ಪವಿತ್ರರು ಹೇಳಿದರು. ಈ ತಿಳುವಳಿಕೆಯೊಂದಿಗೆ ವರ್ತಿಸುವವನು ಎಂದಿಗೂ ವೈಫಲ್ಯದಿಂದ ನೋವುಂಟು ಮಾಡುವುದಿಲ್ಲ ಅಥವಾ ಯಶಸ್ಸಿನಿಂದ ಸಂತೋಷವಾಗುವುದಿಲ್ಲ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ, ದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದಾಗ ಪವಿತ್ರನ ಮಾತುಗಳು ಕೊನೆಗೊಂಡವು. ತಾನು ಮಾರ್ಗದರ್ಶನ ಮತ್ತು ಧೈರ್ಯವನ್ನು ಪಡೆದಿದ್ದೇನೆಂದು ತಿಳಿದ ಭೀಮನಿಗೆ ಅವನ ಬಗ್ಗೆ ಕೃತಜ್ಞತೆಯ ಭಾವವಿತ್ತು. ನಾಳೆ ನಾನು ಧೃತರಾಷ್ಟ್ರನ ಸನ್ನಿಧಿಗೆ ಹೋಗುತ್ತೇನೆ. ಪವಿತ್ರನು ಹೇಳಿದನು, ನಾನು ನಿಮ್ಮ ಹಿತಾಸಕ್ತಿಗಳನ್ನು ತ್ಯಾಗ ಮಾಡದರೆ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸುತ್ತೇನೆ. ಕೌರವರು ಶಾಂತಿಗೆ ಒಪ್ಪಿಕೊಂಡರೆ ಎಲ್ಲ ಪಕ್ಷಗಳು ದೊಡ್ಡ ಪ್ರಯೋಜನಗಳನ್ನು ಪಡೆಯುತ್ತವೆ. ಆದರೆ ಅವರು ನಿರಾಕರಿಸಿದರೆ ನಂತರ ಪ್ರಬಲ ಯುದ್ಧ ನಿಶ್ಚಿತ. ಪವಿತ್ರನ ಮಾತುಗಳನ್ನು ಕೇಳಿದಾಗ ಭೀಮನ ಹೆಗಲ ಮೇಲೆ ಜವಾಬ್ದಾರಿಯ ಭಾರ ಬಿದ್ದಿತು. ಈ ಭಾರವನ್ನು ತಾನು ಮತ್ತು ಅವನ ಸಹೋದರ ಅರ್ಜುನನು ಹಂಚಿಕೊಳ್ಳುವುದಾಗಿ ಆತನಿಗೆ ತಿಳಿದಿತ್ತು ಮತ್ತು ಇತರ ಯೋಧರು ಅವರ ನಾಯಕತ್ವವನ್ನು ಅನುಸರಿಸಿದರು. ನಾನು ಖಂಡಿತವಾಗಿಯೂ ವಿಭತ್ಸುವಿನ ರಥವನ್ನು ಯುದ್ಧದಲ್ಲಿ ಓಡಿಸುತ್ತೇನೆ, ಪವಿತ್ರನು ಹೇಳಿದನು, ಏಕೆಂದರೆ ನಾನು ಹೋರಾಡಲು ಬಯಸುವುದು ಧನಂಜಯನ ಇಚ್ಛೆ ಮತ್ತು ನನ್ನೊಬ್ಬನ ಇಚ್ಛೆಯಲ್ಲ. ಪವಿತ್ರನು ಮಾತು ಮುಗಿಸಿದ. ಶಾಂತವಾದ ಭೂಪ್ರದೇಶದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ಅರ್ಜುನನು ಕೃಷ್ಣನ ಮುಂದೆ ನಿಂತಿದ್ದನು. ಅವನ ಕಣ್ಣುಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದ್ದವು. ಕೌರವರ ವಿರುದ್ಧ ಅವರ ಮುಂಬರುವ ಯುದ್ಧದ ಭಾರವು ಅವನ ಹೆಗಲ ಮೇಲೆ ಭಾರವಾಗಿ ನಿಂತಿತ್ತು ಮತ್ತು ಅವನು ಬುದ್ಧಿವಂತ ಮತ್ತು ನ್ಯಾಯಯುತ ಪ್ರಭುವಿನಿಂದ ಮಾರ್ಗದರ್ಶನವನ್ನು ಕೇಳಿದನು. ಜನಾರ್ದನ ಅರ್ಜುನನು ಪ್ರಾರಂಭಿಸಿದನು. ಯುಧಿಷ್ಠಿರನು ಹೇಳಬೇಕಾದದ್ದನ್ನು ಈಗಾಗಲೇ ಹೇಳಿದ್ದಾನೆ. ಆದರೆ ಓ ವೈರಿಗಳನ್ನು ಶಿಕ್ಷಿಸುವವನೇ, ನಿನ್ನ ಮಾತುಗಳನ್ನು ಕೇಳಿ ಧೃತರಾಷ್ಟ್ರನ ದುರಾಶೆ ಅಥವಾ ನಮ್ಮ ಪ್ರಸ್ತುತ ದೌರ್ಬಲ್ಯದಿಂದಾಗಿ ಶಾಂತಿಯನ್ನು ಸುಲಭವಾಗಿ ಪಡೆಯಬಹುದು ಎಂದು ನೀನು ನಂಬುವುದಿಲ್ಲ ಎಂದು ನನಗೆ ತೋರುತ್ತದೆ. ಅರ್ಜುನನು ಮುಂದುವರಿಸಿದಂತೆ ಕೃಷ್ಣನ ಅಭಿವ್ಯಕ್ತಿ ಶಾಂತ ಮತ್ತು ಚಿಂತನಶೀಲವಾಗಿತ್ತು. ಕೇವಲ ಮಾನವ ಪರಾಕ್ರಮವು ಫಲಪ್ರದವಾಗಿದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ಒಬ್ಬರ ಪರಾಕ್ರಮವನ್ನು ಮುಂದಿಡದೆ ಉದ್ದೇಶಗಳನ್ನು ಸಾಧಿಸಲಾಗುವುದಿಲ್ಲ. ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ, ಆದರೆ ಬಹುಶಃ ಅದು ಯಾವಾಗಲೂ ನಿಜವಲ್ಲ. ಕೃಷ್ಣನು ಅರ್ಜುನನ ಮಾತುಗಳನ್ನು ಗಮನದಿಂದ ಆಲಿಸಿದನು. ಅವನ ಕಣ್ಣುಗಳು ಪರಿಹಾರವನ್ನು ಹುಡುಕುತ್ತಿರುವಂತೆ ದೂರದಲ್ಲಿ ನೋಡುತ್ತಿದ್ದವು. ಇದು ನಿಜ, ಅವನು ಉತ್ತರಿಸಿದನು. ನಮ್ಮ ದುಃಖದ ಸ್ಥಿತಿಯ ಪರಿಣಾಮವಾಗಿ ಶಾಂತಿ ಅಸಾಧ್ಯವೆಂದು ತೋರುತ್ತದೆ. ಆದರೂ ಅವರು ತಮ್ಮ ಕೃತ್ಯಗಳ ಫಲವನ್ನು ಪಡೆಯದೆ ಇನ್ನೂ ನಮ್ಮ ವಿರುದ್ಧ ವರ್ತಿಸುತ್ತಿದ್ದಾರೆ. ಅವನು ಮತ್ತೆ ಮಾತನಾಡುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದನು. ಕೃಷ್ಣನೇ, ನೀನು ಶತ್ರುವಿನೊಂದಿಗೆ ಶಾಂತಿಯನ್ನು ತರಲು ಪ್ರಯತ್ನಿಸಿ. ಅರ್ಜುನನು ಬೇಡಿಕೊಂಡನು. ಅವನ ಧ್ವನಿಯು ಅವರಿಗೆ ಉಂಟಾದ ನೋವನ್ನು ಕೊನೆಗೊಳಿಸಲು ಆಳವಾದ ಹಂಬಲದಿಂದ ತುಂಬಿತ್ತು. ನೀನು ಪಾಂಡವರು ಮತ್ತು ಕುರುಗಳೆಲ್ಲರ ಸ್ನೇಹಿತರಲ್ಲಿ ಅಗ್ರಗಣ್ಯನಾಗಿದ್ದೀಯ. ಪ್ರಜಾಪತಿಯು ದೇವರುಗಳು ಮತ್ತು ಅಸುರರಲ್ಲಿರುವಂತೆ, ಆದ್ದರಿಂದ ಕುರುಗಳು ಮತ್ತು ಪಾಂಡವರ ಒಳಿತಿಗಾಗಿ ಏನು ಮಾಡಬೇಕೆಂಬುದನ್ನು ನೀನು ಸಾಧಿಸು. ಕೃಷ್ಣನ ಅಭಿವ್ಯಕ್ತಿ ಗಂಭೀರವಾಯಿತು ಮತ್ತು ಅವನು ಉತ್ತರಿಸಿದನು, ಓ ಬಲಶಾಲಿ ಬಾಹುಗಳೇ, ನೀವು ಏನು ಹೇಳುತ್ತೀರೋ? ಓ ಪಾಂಡವರೇ, ನಾನು ಪಾಂಡವರು ಮತ್ತು ಕುರುಗಳಿಬ್ಬರಿಗೂ ಪ್ರಯೋಜನವಾಗುವಂತಹದ್ದನ್ನು ತರಲು ಪ್ರಯತ್ನಿಸುತ್ತೇನೆ. ಅವನು ನಿಂತು ಮಾನವ ವ್ಯವಹಾರಗಳ ಸಂಕೀರ್ಣತೆಗಳ ಬಗ್ಗೆ ಯೋಚಿಸುವಂತೆ ಅವನ ಕಣ್ಣುಗಳು ಮುಸುಕಾದವು. ಯುದ್ಧ ಮತ್ತು ಶಾಂತಿ ಎಂಬ ಎರಡು ರೀತಿಯ ಕ್ರಿಯೆಗಳ ನಡುವೆ ಎರಡನೆಯದು ಬಹುಶಃ ನನ್ನ ಶಕ್ತಿಯೊಳಗೇರಿದೆ ಎಂದು ಕೃಷ್ಣನು ಮುಂದುವರಿಸಿದನು. ಈಗ ಮಣ್ಣು ತೇವಾಂಶದಿಂದ ಕೂಡಿದೆ ಮತ್ತು ಮಾನವ ಶ್ರಮದಿಂದ ಕಳೆಗಳನ್ನು ಬೇರ್ಪಡಿಸುತ್ತದೆ. ಆದರೆ ಕುಂತಿಯ ಮಗನೇ, ಮಳೆಯಿಲ್ಲದೆ ಬೆಳೆಗಳು ಎಂದಿಗೂ ಇಳುವರಿ ನೀಡುವುದಿಲ್ಲ. ಕೃಷ್ಣನ ಮಾತುಗಳು ಅವರೆಲ್ಲರನ್ನೂ ಬಂಧಿಸಿದ ಅದೃಷ್ಟದ ಸಂಕೀರ್ಣ ಜಾಲದ ಸ್ಪಷ್ಟ ಚಿತ್ರಣವನ್ನು ನೀಡಿತು. ದುಷ್ಟ ಆತ್ಮದ ದುರ್ಯೋಧನನು ಸದ್ಗುಣ ಮತ್ತು
ಜಗತ್ತು ಎರಡನ್ನೂ ಧಿಕ್ಕರಿಸಿ ನಟಿಸುತ್ತಾನೆ ಎಂದು ಅವನು ಹೇಳಿದನು. ಅವನ ಧ್ವನಿಯು ದುಃಖದಿಂದ ಭಾರವಾಗಿದೆ. ತನ್ನ ವರ್ತನೆಯ ಪರಿಣಾಮವಾಗಿ ಅವನಿಗೆ ಯಾವುದೇ ವಿಷಾದವಿಲ್ಲ. ಅವನು ಶಕುನಿಯ ಸಲಹೆ ಮತ್ತು ಕರ್ಣನ ಪ್ರಭಾವದ ಬಗ್ಗೆ, ಅವರು ದುರ್ಯೋಧನನನ್ನು ಹೇಗೆ ಪೋಷಿಸಿದವು ಎಂಬುದರ ಬಗ್ಗೆ ಮಾತನಾಡಿದರು. ಸೂರ್ಯನು ಪಾಂಡವರ ಶಿಬಿರದ ಮೇಲೆ ಮುಳುಗುತ್ತಿದ್ದನು. ಗದ್ದರದ ಗುಡಾರಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದನು. 5 ಸಹೋದರರಲ್ಲಿ ಒಬ್ಬನಾದ ನಕುಲನು ಕೃಷ್ಣನ ಮುಂದೆ ನಿಂತನು. ಅವನ ಕಣ್ಣುಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದವು. ಕಾಳಜಿ, ಅನುಮಾನ ಮತ್ತು ದೃಢನಿಶ್ಚಯ. ಮಾಧವ ನಕುಲನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಆದರೆ ಆತಂಕದಿಂದ ತುಂಬಿದನು. ನ್ಯಾಯಯುತ ಆಡಳಿತಗಾರನಾದ ರಾಜ ಯುಧಿಷ್ಠಿರನು ನಮ್ಮ ಪರಿಸ್ಥಿತಿಯ ಬಗ್ಗೆ ತನ್ನ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾನೆ. ಫಾಲ್ಗುಣಿ ಕೂಡ ತನ್ನ ಮನಸ್ಸನ್ನು ಮಾತನಾಡಿದ್ದಾಳೆ. ಕೃಷ್ಣನು ತನ್ನ ಮಾತುಗಳನ್ನು ಪೂರ್ಣವಾಗಿ ಹರಿಯುವ ನದಿಯಂತೆ ಆಲಿಸುತ್ತಿದ್ದರು. ಓ ವೀರ, ನಾನು ಈ ವಿಷಯದ ಬಗ್ಗೆ ಹೆಚ್ಚು ಯೋಚಿಸಿದ್ದೇನೆ. ನೀವು ಪದೇ ಪದೇ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ ಮತ್ತು ನಾನು ಅದನ್ನು ಗೌರವಿಸುತ್ತೇನೆ. ಆದರೆ ನಾನು ನನ್ನ ಸ್ವಂತ ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು. ನಕುಲನು ಆಳವಾದ ಉಸಿರನ್ನು ತೆಗೆದುಕೊಂಡನು. ಮತ್ತೆ ಮಾತನಾಡುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದ. ಯುದ್ಧದ ಸಮಯದಲ್ಲಿ ಒಂದೇ ಯೋಚನೆಗೆ ಶಾಶ್ವತವಾಗಿ ಅಂಟಿಕೊಳ್ಳಲು ಸಾಧ್ಯವಿಲ್ಲ. ಅವನು ಕೃಷ್ಣನ ಮೇಲೆ ತನ್ನ ಕಣ್ಣುಗಳನ್ನು ಮುಚ್ಚಿ ಹೇಳಿದನು, ಪರಿಸ್ಥಿತಿ ಬದಲಾಗುತ್ತದೆ ಮತ್ತು ನಮ್ಮ ಮಾರ್ಗವೂ ಬದಲಾಗಬೇಕು. ನಾವು ಕಾಡಿನಲ್ಲಿ ವಾಸಿಸುತ್ತಿದ್ದಾಗ, ನಮ್ಮ ಶತ್ರುಗಳಿಂದ ಅಡಗಿಕೊಂಡಾಗ ನಮ್ಮ ಹೃದಯಗಳು ಒಂದೇ ಹಾದಿಯಲ್ಲಿದ್ದವು. ಆದರೆ ಈಗ ಆ ಮರೆಮಾಚುವಿಕೆ ಅಗತ್ಯವಿಲ್ಲ. ನಮ್ಮ ಆಸೆಗಳು ಬದಲಾಗಿವೆ. ತನ್ನ ಸುತ್ತ ನೆರೆದಿದ್ದ ತನ್ನ ಸಹೋದರರ ಮುಖಗಳನ್ನು ಅವಲೋಕಿಸುತ್ತಾ ನಕುಲನು ವಿರಾಮಗೊಳಿಸಿದನು. ಕೃಷ್ಣ ಅವನು ದೇವರ ಕಡೆಗೆ ತಿರುಗಿ ಹೇಳಿದ, ನಾವು ಕಾಡಿನಲ್ಲಿ ಅಲೆದಾಡುವಾಗ ರಾಜ್ಯದ ಬಗೆಗಿನ ನಮ್ಮ ಬಯಕೆಯು ಈಗಿರುವಷ್ಟು ಪ್ರಬಲವಾಗಿರಲಿಲ್ಲ. ಆದರೆ ನಿನ್ನ ಕೃಪೆಯಿಂದ ಓ ಜನಾರ್ದನ, 7 ಮಂದಿ ಅಕ್ಷೋಹಿಣಿಯರ ಸೈನ್ಯವನ್ನು ಒಟ್ಟುಗೂಡಿಸಲಾಗಿದೆ. ಸಜ್ಜುಗೊಂಡ ಮತ್ತು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವ ಈ ಪ್ರಬಲ ಯೋಧರನ್ನು ನೋಡಿದಾಗ ಯಾವ ಮನುಷ್ಯನೂ ಭಯದಿಂದ ತುಂಬಿಕೊಳ್ಳುವುದಿಲ್ಲ. ನಕುಲನ ಧ್ವನಿ ಏರಿತು. ಅವನ ಮಾತುಗಳು ಪ್ರವಾಹದಂತೆ ಸುರಿಯುತ್ತಿದ್ದವು. ಆದ್ದರಿಂದ ನಾವು ದಯೆ ಮತ್ತು ಬೆದರಿಕೆಗಳೆರಡರಿಂದಲೂ ಶಸ್ತ್ರಸಜ್ಜಿತರಾಗಿ ನಮ್ಮ ಶತ್ರುಗಳ ಮಧ್ಯದಲ್ಲಿ ಹೋಗಬೇಕು ಎಂದು ದೃಢನಿಶ್ಚಯದಿಂದ ಉರಿಯುತ್ತಿರುವ ಆತನ ಕಣ್ಣುಗಳು ಹೇಳಿದವು. ಮೊದಲು ಸೌಮ್ಯ ಮನವೊಲಿಸುವ ಮಾತುಗಳನ್ನು ಹೇಳಿ, ಓ ಕೃಷ್ಣ, ಮತ್ತು ನಂತರ ದುಷ್ಟ ಸುಲೋಧನನಿಗೆ ಭಯವನ್ನುಂಟು ಮಾಡುವ ಮಾತುಗಳನ್ನು ಹೇಳಿ. ನಕುಲನ ನೋಟವು ಅವನ ಸಹೋದರರ ಮುಖಗಳ ಮೇಲೆ ಹರಿಯಿತು. ಅವನ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ಯಾವ ಮನುಷ್ಯನು ನಮ್ಮ ವಿರುದ್ಧ ಯುದ್ಧದಲ್ಲಿ ನಿಲ್ಲಲಾರನು ಎಂದು ಶಿಬಿರದಾದ್ಯಂತ ಪ್ರತಿಧ್ವನಿಸುತ್ತಿದ್ದ ಅವನ ಮಾತುಗಳು. ಯುಧಿಷ್ಠಿರ, ಭೀಮಸೇನ, ವಿಭತ್ಸು, ಸಹದೇವ, ನಾನು ಮತ್ತು ನೀನು, ಓ ಕೇಶವ, ನಾವು ಅಜೇಯರು. ವಿರಾಟನು ತನ್ನ ಪುತ್ರರೊಂದಿಗೆ ದೃಪದನು, ತನ್ನ ಮಿತ್ರರೊಂದಿಗೆ ಕಾಶಿ, ದೃಷ್ಟಕೇತು ಮತ್ತು ಸಾತ್ಯಕಿಯ ದೊರೆ ದೃಷ್ಟದ್ಯುಮ್ನ, ನಾವೆಲ್ಲರೂ ಒಟ್ಟಾಗಿ ಗಣನೆಗೆ ತೆರೆದುಕೊಳ್ಳುವ ಶಕ್ತಿಯಾಗುತ್ತೇವೆ. ನಕುಲನ ಧ್ವನಿಯು ಪಿಸುಗಳಿಗೆ ಬಿದ್ದಿತು, ಆದರೆ ಅವನ ಮಾತುಗಳು ಭಾರವಾದವು. ನೀವು ಮಾತನಾಡುವಾಗ ವಿದುರ, ಭೀಷ್ಮ, ದ್ರೋಣ ಮತ್ತು ವಾಲಿಕರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅವರು ಕೃಷ್ಣನ ಕಡೆಗೆ ತಿರುಗಿ ಹೇಳಿದರು. ಅವರು ಧೃತರಾಷ್ಟ್ರನನ್ನು ಒತ್ತಾಯಿಸುತ್ತಾರೆ ಮತ್ತು ಮಹಾಭವನದಲ್ಲಿ ಕೂಡಿದ್ದ ಸಭೆಯ ಮೇಲೆ ಸೂರ್ಯನ ಮಿಂಚು, ಅದರ ಉಷ್ಣತೆಯು ಪಾಂಡವರ ಮಿತ್ರರ ಹೃದಯಗಳಲ್ಲಿ ಕಟ್ಟುತ್ತಿದ್ದ ಹಿಮಾವೃತ ಕೋಪಕ್ಕೆ ತದ್ವಿರುದ್ಧವಾಗಿತ್ತು. ಸಹದೇವನು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದ. ಅವನ ಕಣ್ಣುಗಳು ಅವರ ಮುಂದೆ ನಿಂತು ದೃಢನಿಶ್ಚಯದಿಂದ ಮಾತನಾಡಿದರು. ನಮ್ಮ ರಾಜನು ಹೇಳಿದ್ದು ನಿಜಕ್ಕೂ ಶಾಶ್ವತವಾದ ಸದ್ಗುಣವಾಗಿದೆ ಎಂದು ಅವರು ಘೋಷಿಸಿದರು. ಆದರೆ ನಾವು ಯುದ್ಧವು ಅನಿವಾರ್ಯವಾಗುವ ರೀತಿಯಲ್ಲಿ ವರ್ತಿಸಬೇಕು.
ಅವರವರು ಶಾಂತಿಗಾಗಿ ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದರೂ ಸಹ ನಾವು ಅವರನ್ನು ಯುದ್ಧಕ್ಕೆ ಪ್ರಚೋದಿಸಬೇಕು. ದಶರ ಕುಲದ ಬುದ್ಧಿವಂತ ಮತ್ತು ಶಕ್ತಿಶಾಲಿ ನಾಯಕನಾದ ಕುಶನು ಸಹದೇವನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಸಂಕಷ್ಟದ ಸ್ಥಿತಿಯಲ್ಲಿ ಸಭೆಯ ಮುಂದೆ ಕರೆತಂದ ಪಂಚಲ ರಾಜಕುಮಾರಿಯನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಎಂದು ಅವನಿಗೆ ತಿಳಿದಿತು. ಅವಳ ಅವಸ್ಥೆಯ ನೆನಪು ಇನ್ನೂ ತೆರೆದ ಗಾಯದಂತೆ ಅವನ ಮನಸ್ಸಿನಲ್ಲಿ ಉಳಿದುಕೊಂಡಿತು. ದುರ್ಯೋಧನನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳದೆ ಅವನು ಪಾಂಡವರ ಕೋಪವನ್ನು ಶಾಂತಗೊಳಿಸುವುದು ಹೇಗೆ? ಸಹದೇವನ ಮಾತುಗಳು ಕೃಷ್ಣನೊಳಗೆ ಒಂದು ತಾಳವನ್ನು ಹೊಡೆದವು ಮತ್ತು ಯುದ್ಧದ ಸಮಯ ಬಂದಿದೆ ಎಂದು ಅವನಿಗೆ ತಿಳಿದಿತ್ತು. ಅವನು ಸಮ್ಮತಿಯಿಂದ ತಲೆಯಾಡಿಸಿದನು. ತನ್ನ ಕಣ್ಣುಗಳು ತನ್ನ ಮುಂದೆ ನೆರೆದಿದ್ದವರ ಮುಖಗಳನ್ನು ಎಂದಿಗೂ ಬಿಡಲಿಲ್ಲ. ಆದರೆ ಅವರೆಲ್ಲರೊಳಗೆ ಬೆಳೆಯುತ್ತಿದ್ದ ಸಾಮೂಹಿಕ ಕೋಪಕ್ಕೆ ಧ್ವನಿ ನೀಡಿದ ಮಾದರಿಯ ವೀರ ಮಗನಾದ ಸತ್ಯಕಿಯೇ ಆ ಉನ್ನತ ಆತ್ಮದ ಸಹದೇವನು ಸತ್ಯವನ್ನು ಹೇಳಿದ್ದಾನೆ ಎಂದು ದೃಢನಿಶ್ಚಯದಿಂದ ಕೂಡಿದ್ದ ಅವನ ಮಾತುಗಳು ದುರ್ಯೋಧನನ ಬಗೆಗಿನ ನನ್ನ ಸ್ವಂತ ಕೋಪವನ್ನು ಅವನ ಮರಣದಿಂದ ಮಾತ್ರ ಶಮನಗೊಳಿಸಬಹುದು ಎಂದು ಘೋಷಿಸಿದನು. ಸತ್ಯಕ್ಕೆ ಮಾತನಾಡುತ್ತಿದ್ದಂತೆ ಸಭಾಂಗಣದಿಂದ ಒಂದು ಲಯೋನಿಂದರ್ಜನೆ ಹೊರಹೊಮ್ಮಿತು. ಅದರ ಗುಡುಗು ಶಬ್ದವು ಸಭಾಂಗಣಗಳಲ್ಲಿ ಯುದ್ಧಕ್ಕೆ ಸ್ಪಷ್ಟವಾದ ಕರೆಯಂತೆ ಪ್ರತಿಧ್ವನಿಸಿತು. ಅಲ್ಲಿದ್ದ ಯೋಧರು ಚಪ್ಪಾಳೆ ಹೊಡೆಯಲು ಪ್ರಾರಂಭಿಸಿದರು. ಅವರ ಧ್ವನಿಗಳು ಸತ್ಯಕಿಯ ಮಾತುಗಳಿಗೆ ಅನುಮೋದನೆ ಮತ್ತು ಮೆಚ್ಚುಗೆಯ ಉತ್ತುಂಗದಲ್ಲಿ ಏರಿದವು. ಅತ್ಯುತ್ತಮ, ಅತ್ಯುತ್ತಮ! ಅವರು ಘೋಷಣೆಗಳನ್ನು ಕೂಗಿದರು. ಅವರ ಮುಖಗಳು ದೃಢ ನಿಶ್ಚಯದಿಂದ ಕೂಗಿದವು. ಸಭೆಯು ಉತ್ಸಾಹ ಮತ್ತು ನಿರೀಕ್ಷೆಯ ಉನ್ಮಾದದಲ್ಲಿ ಸ್ಫೋಟಗೊಳ್ಳುವುದನ್ನು ಕೃಷ್ಣನು ನೋಡಿದನು. ಅವರೆಲ್ಲರೊಳಗೆ ಯುದ್ಧದ ಬೆಂಕಿಯು ಪ್ರಕಾಶಮಾನವಾಗಿ ಉರಿಯುತ್ತಿರುವುದನ್ನು ಅವನು ನೋಡಿದನು. ಮತ್ತು ಯಾವುದು ಮತ್ತೆ ಮೊದಲಿನಂತೆ ಇರುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಪಾಂಡವರ ಮಿತ್ರರು ತಮ್ಮ ಮನಸ್ಸನ್ನು ರೂಪಿಸಿಕೊಂಡಿದ್ದರು. ಆ ದುರ್ಯೋಧನನನ್ನು ನ್ಯಾಯಕ್ಕೆ ಒಳಪಡಿಸುವವರೆಗೆ ಅವರು ವಿಶ್ರಾಂತಿ ಪಡೆಯುವುದಿಲ್ಲ. ಸಭೆಯು ಚಂಡಮಾರುತದಂತೆ ಕೆರಳಿದಾಗ ಕೃಷ್ಣನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ಅವನ ಮುಂದೆ ನೆರೆದಿದ್ದವರ ಮುಖಗಳನ್ನು ನೋಡುತ್ತಿದ್ದವು. ಪ್ರತಿ ಉಬ್ಬಿದ ಮೇಲೆ ಅಸಲವಾದ ಸಂಕಲ್ಪವು ಕೆತ್ತಿರುವುದನ್ನು ಅವನು ನೋಡಿದನು. ಮತ್ತು ಪಾಂಡವರ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ಸಾವು ಸಂಭವಿಸಿತ್ತು. ಯುದ್ಧವು ಈಗ ಅನಿವಾರ್ಯವಾಗಿತ್ತು. ಈ ಕ್ಷಣದಲ್ಲಿ ಸಭೆಯ ಉತ್ಸಾಹವು ತೀವ್ರಗತಿಯನ್ನು ತಲುಪುತ್ತಿದ್ದಂತೆ ಕೃಷ್ಣನು ತನ್ನ ಜವಾಬ್ದಾರಿಯ ಭಾರವು ತನ್ನ ಮೇಲೆ ಹೆಚ್ಚು ಬೀಳುತ್ತದೆ ಎಂದು ಭಾವಿಸಿದನು. ಮುಂದಿನ ಹಾದಿಯು ಅಪಾಯ ಮತ್ತು ಅನಿಶ್ಚಿತತೆಯಿಂದ ತುಂಬಿರುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಇದು ತಾನು ತಪ್ಪಿಸಲು ಸಾಧ್ಯವಿಲ್ಲದ ಮಾರ್ಗವೆಂದು ಅವನಿಗೆ ತಿಳಿದಿತ್ತು. ಪಾಂಡವರ ಮತ್ತು ವಾಸ್ತವವಾಗಿ ಇಡೀ ರಾಜ್ಯದ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿದೆ ಎಂಬಲ್ಲಿ ಶಾಂತಿ ಮತ್ತು ಯುದ್ಧದ ಬಗ್ಗೆ ತೀವ್ರ ಚರ್ಚೆಯ ನಡುವೆಯೇ ರಾಜ ದ್ರುಪದ ಮಗಳು ಕೃಷ್ಣಳು ತನ್ನ ದುಃಖಕ್ಕೆ ಸಾಕ್ಷಿಯಾಗಿ ತನ್ನ ಉದ್ದನೆಯ ಕಪ್ಪು ಬಣ್ಣದ ಉಡುಗೆಗಳನ್ನು ಧರಿಸಿ ಭಗವಾನ್ ಕೃಷ್ಣನ ಪಕ್ಕದಲ್ಲಿ ಕುಳಿತಳು. ಶಾಂತಿಯ ಬಯಕೆಯನ್ನು ವ್ಯಕ್ತಪಡಿಸಿದ್ದ ಭೀಮಸೇನನನ್ನು ಅವಳು ದಿಟ್ಟಿಸಿ ನೋಡಿದಳು ಮತ್ತು ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಮಧುವಿನ ಕೊಲೆಗಾರನೇ ನಡುಗುತ್ತಿರುವ ತನ್ನ ಧ್ವನಿಯಲ್ಲಿ ಅವಳು ಹೇಳಿದಳು, ಧೃತರಾಷ್ಟ್ರನ ಮಗ ಮತ್ತು ಅವನ ಸಲಹೆಗಾರರು ನಮ್ಮಿಂದ ನಮ್ಮ ಸಂತೋಷವನ್ನು ಕದಿಯುವ ಮೋಸದ ವಿಧಾನ ನಿಮಗೆ ತಿಳಿದಿದೆ. ಸಂಜೆಗೆ ಅವನ ಮೂಲಕ ಕಳುಹಿಸಿದ ಸಂದೇಶವೂ ನಿಮಗೆ ತಿಳಿದಿದೆ. ಇದು ಶಾಂತಿಗೆ ಬದಲಾಗಿ ಕೇವಲ 5 ಗ್ರಾಮಗಳನ್ನು ಕೇಳುವ ಸಂದೇಶವಾಗಿದೆ. ಘಟನೆಗಳನ್ನು ವಿವರಿಸುವಾಗ ಅವಳ ಮಾತುಗಳು ದುಃಖದಿಂದ ಸುರಿಯುತ್ತಿದ್ದವು. ಕೃಷ್ಣನ ಕಣ್ಣುಗಳು ಕೃಷ್ಣನನ್ನು ಪ್ರಾರ್ಥಿಸಿದವು. ಅವಳ ಧ್ವನಿಯು ಅವಳ ಭಾವನೆಗಳ ಭಾರದಿಂದ ಒಡೆದಿತ್ತು. ಸುಲೋಧನನು ರಾಜ್ಯವನ್ನು ಶರಣಾಗದೆ
ಶಾಂತಿ ಸ್ಥಾಪಿಸಲು ಬಯಸಿದರೆ ನಾವು ಅಲ್ಲಿಗೆ ಹೋಗುವ ಅಗತ್ಯವಿಲ್ಲ. ನಾವು ಪಾಂಡವರು ಮತ್ತು ನಮ್ಮ ಮಿತ್ರರು ಅವನು ಉಗ್ರ ಸೈನ್ಯವನ್ನು ತಡೆದುಕೊಳ್ಳಬಹುದು. ಆದರೆ ಅವರು ಕೇಳಲು ನಿರಾಕರಿಸಿದರೆ ನೀವು ಅವರಿಗೆ ಕರುಣೆ ತೋರಿಸುವುದು ತಪ್ಪು. ಅವಳ ಮಾತುಗಳು ಹತಾಶೆಯ ಭಾವದಿಂದ ಕೂಡಿದವು. ಅವಳು ಮಾತನಾಡುವಾಗ ಅವಳ ಕಣ್ಣೀರು ಮುಕ್ತವಾಗಿ ಹರಿಯಿತು ಮತ್ತು ಅವಳ ಧ್ವನಿಯು ಕರ್ಕಶವಾಯಿತು. ಅವಳು ಭಗವಾನ್ ಕೃಷ್ಣನಿಗೆ ತಾನು ರಾಜ ದ್ರುಪದನ ಮಗಳು, ಅವನ ಪ್ರಿಯ ಸ್ನೇಹಿತನಾದ ದೃಷ್ಟದ್ಯುಮ್ನನ ಸಹೋದರಿ ಮತ್ತು ಪಾಂಡುವಿನ ಪುತ್ರರ ರಾಣಿ, ಅವರು ಪ್ರಬಲ ಕಾರುಕಯೋಧರಾಗಿದ್ದರು ಎಂದು ನೆನಪಿಸಿದಳು. ಅವರ 5 ಪುತ್ರರು, ಅವರಲ್ಲಿ ಅಭಿಮನ್ಯು ನೈತಿಕವಾಗಿ ಭಗವಾನ್ ಕೃಷ್ಣನಿಗೆ ಬದ್ಧ ಆಗಿದ್ದರು. ಕೃಷ್ಣನು ಸಭಾಭವನದಲ್ಲಿ ದುಶ್ಯಾಸನದ ಕೈಯಿಂದ ತಾನು ಅನುಭವಿಸಿದ ಚಿಕಿತ್ಸೆಯನ್ನು ನೆನಪಿಸಿಕೊಳ್ಳುವಾಗ ಕೃಷ್ಣನ ಮಾತುಗಳು ದುಃಖದ ವಿಷಯವಾಗಿ ಮಾರ್ಪಟ್ಟವು. ನಾನು ಕೂದಲನ್ನು ಹಿಡಿದುಕೊಂಡೇ ಸಭೆಗೆ ಎಳೆದೆ ಮತ್ತು ನನ್ನ ಗಂಡಂದಿರು ಮತ್ತು ನಿನ್ನ ಮುಂದೆ ಅವಮಾನಗೊಂಡೆ. ಓ ಕೃಷ್ಣ, ನಾನು ನಿನ್ನನ್ನು ಕರೆದು ನನ್ನನ್ನು ರಕ್ಷಿಸು. ಆದರೆ ಪಾಂಡವರು ಕೋಪಕ್ಕೆ ದಾರಿ ಮಾಡಿಕೊಡದೆ ಮೌನವಾಗಿ ಕುಳಿತಾಗ ನಾನು ಪರಿಚಿತ್ತನಾಗಿದ್ದೆ. ಅವಳ ಧ್ವನಿಯು ಅವಳ ನೆನಪುಗಳ ಭಾರದಿಂದ ಒಡೆದು ಹೋಯಿತು. ಅವಳು ಮಾತನಾಡುವಾಗ ಅವಳ ದೇಹವು ಸೆಳೆತದಿಂದ ನಡುಗಲು ಪ್ರಾರಂಭಿಸಿತು ಮತ್ತು ಕಣ್ಣೀರು ದವರೂಪದ ಬೆಂಕಿಯಂತೆ ಅವಳ ಕೆನ್ನೆಗಳ ಮೇಲೆ ಸುರಿಯಿತು. ಭಗವಾನ್ ಕೃಷ್ಣನು ಅವಳನ್ನು ಸಮಾಧಾನಪಡಿಸಿದನು. ಶೀಘ್ರದಲ್ಲೇ ಭರತ ಜನಾಂಗದ ಹೆಂಗಸರು ಅವಳಂತೆಯೇ ಅಳುತ್ತಾರೆ. ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಇದನ್ನೆಲ್ಲ ಸಾಧಿಸಲು ಅವನು ಪ್ರತಿಜ್ಞೆ ಮಾಡಿದನು ಮತ್ತು ಧೃತರಾಷ್ಟ್ರನ ಪುತ್ರರು ಕೇಳಲು ನಿರಾಕರಿಸಿದರೆ ಭೂಮಿಯ ಮೇಲೆ ಮಲಗುತ್ತಾರೆ. ಕೃಷ್ಣನ ಕಣ್ಣೀರು ಕಡಿಮೆಯಾಯಿತು ಮತ್ತು ಭಗವಾನ್ ಕೃಷ್ಣನು ಮಾತನಾಡುತ್ತಿದ್ದಂತೆ ಅವಳ ದೇಹವು ಶಾಂತವಾಯಿತು. ಅವಳು ಕಮಲದ ಎಲೆಗಳಂತೆ ಹೊಳೆಯುವ ಕಣ್ಣುಗಳಿಂದ ಅವನನ್ನು ನೋಡಿದಳು ಮತ್ತು ಶೀಘ್ರದಲ್ಲೇ ತನ್ನ ಗಂಡಂದಿರು ವಿಜಯಶಾಲಿಯಾಗುವುದನ್ನು, ಅವರ ಶತ್ರುಗಳು ಕೊಲ್ಲಲ್ಪಡುವುದನ್ನು ಮತ್ತು ಸಮೃದ್ಧಿ ಅವರಿಗೆ ಕಿರೀಟವನ್ನು ನೀಡುವುದನ್ನು ನೋಡುವುದಾಗಿ ಅವನು ಅವಳಿಗೆ ಪ್ರತಿಜ್ಞೆ ಮಾಡಿದನು. ಸೂರ್ಯನು ದಿಗಂತದ ಮೇಲೆ ಉದಯಿಸಿ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದನು. ಗಾಳಿಯು ಹೂಬಿಡುವ ಹೂವುಗಳ ಸಿಹಿ ವಾಸನೆ ಮತ್ತು ಪಕ್ಷಿಗಳ ಸೌಮ್ಯ ಕಿಲಕಿಲಿಸುವಿಕೆಯಿಂದ ತುಂಬಿತ್ತು. ಅದು ಶಾಂತಿಯುತವಾದ ಬೆಳಗಾಗಿತು. ಪ್ರಕಾಶಮಾನವಾದ ಭವಿಷ್ಯದ ಭರವಸೆಗಳನ್ನು ಪಿಸುಗುಟ್ಟುವಂತೆ ತೋರುತ್ತಿತ್ತು. ಈ ಪ್ರಶಾಂತತೆಯ ಮಧ್ಯದಲ್ಲಿ ಅರ್ಜುನನು ತನ್ನ ಕಣ್ಣುಗಳಲ್ಲಿ ಆಳವಾದ ಹಂಬಲದಿಂದ ತುಂಬಿದ ಭಗವಾನ್ ಕೃಷ್ಣನ ಮುಂದೆ ನಿಂತನು. ಹೋ ಕೇಶವ, ನೀನು ಈಗ ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ ಎಲ್ಲಾ ಕುರುಗಳ ಅತ್ಯುತ್ತಮ ಸ್ನೇಹಿತ. 2 ಪಕ್ಷಗಳಿಗೆ ಸಂಬಂಧಿಸಿದಂತೆ ನೀನು ಇಬ್ಬರ ಆತ್ಮೀಯ ಸ್ನೇಹಿತ. ಪಾಂಡವರು ಮತ್ತು ಧೃತರಾಷ್ಟ್ರನ ಪುತ್ರರ ನಡುವೆ ಶಾಂತಿಯನ್ನು ತರುವುದು ನಿನಗೆ ಯೋಗ್ಯವಾಗಿದೆ ಎಂದು ಹೇಳಿದನು. ಕೃಷ್ಣನು ಉತ್ತರಿಸಿದಾಗ ಅವನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಹೌದು, ನಾನು ರಾಜ ಧೃತರಾಷ್ಟ್ರನ ಬಳಿಗೆ ಹೋಗುತ್ತೇನೆ. ಸದಾಚಾರಕ್ಕೆ ಅನುಗುಣವಾದದ್ದನ್ನು ಸಾಧಿಸಲು ಬಯಸುತ್ತೇನೆ. ಯಾವುದು ನಮಗೆ ಪ್ರಯೋಜನಕಾರಿಯಾಗಬಹುದು ಮತ್ತು ಕುರುಗಳ ಒಳಿತಿಗೂ ಸಹ ಪ್ರಯೋಜನಕಾರಿಯಾಗಬಹುದು. ಈ ಮಾತುಗಳೊಂದಿಗೆ ಕೃಷ್ಣನು ಇತಿಹಾಸದ ಹಾದಿಯನ್ನು ಬದಲಾಯಿಸುವ ಘಟನೆಗಳ ಸರಣಿಯನ್ನು ಪ್ರಾರಂಭಿಸಿದನು. ಅವನು ಹೊರಡಲು ಸಿದ್ಧನಾದಾಗ ಕೃಷ್ಣನು ಸ್ನಾನ ಮಾಡಿ ತನ್ನನ್ನು ಶುದ್ಧೀಕರಿಸಿಕೊಂಡನು. ಬೆಳಗಿನ ಸಾಂಪ್ರದಾಯಿಕ ಕ್ರಿಯೆಗಳು ಮತ್ತು ವಿಧಿಗಳನ್ನು ಮಾಡಿದನು. ಅವನು ಸೂರ್ಯ ಮತ್ತು ಬೆಂಕಿಯ ಎರಡನ್ನೂ ಪೂಜಿಸಿದನು ಮತ್ತು ಗೂಳಿಯ ಬಾಲವನ್ನು ಸ್ಪರ್ಶಿಸಿದನು. ಬ್ರಾಹ್ಮಣರಿಗೆ ಗೌರವದಿಂದ ನಮಸ್ಕರಿಸಿದನು. ಕೃಷ್ಣನು ತನ್ನ ಆಭರಣಗಳು ಮತ್ತು ಉಡುಪನ್ನು ಧರಿಸಿದ್ದರಿಂದ ವಾತಾವರಣವು ಪೂಜ್ಯ ವಾತಾವರಣದಿಂದ ತುಂಬಿತ್ತು. ಮುಂದೆ ಏನಿದೆಯೋ
ಅದನ್ನು ಎದುರಿಸಲು ಸಿದ್ಧವಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಅವನನ್ನು ಕರೆದೊಯ್ಯುವ ಕಾರು ಸಾಮಾನ್ಯ ವಾಹನವಾಗಿರಲಿಲ್ಲ. ಅದು ಸಾರ್ವತ್ರಿಕ ವಿಸರ್ಜನೆಯ ಸಮಯದಲ್ಲಿ ತನ್ನನ್ನು ತಾನು ತೋರಿಸಿಕೊಳ್ಳುವ ಬೆಂಕಿಯಂತೆ ಹೊಳೆಯುತ್ತಿತ್ತು. ಅದರ ಚಕ್ರಗಳು ಸೂರ್ಯ ಮತ್ತು ಚಂದ್ರನ ಹೊಳಪನ್ನು ಹೋಲುತ್ತವೆ. ಚಂದ್ರರು, ಮೀನುಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳ ಮುದ್ರೆಗಳು ಅದರ ಬದಿಗಳನ್ನು ಅಲಂಕರಿಸಿದ್ದವು. ಆದರೆ ವಿವಿಧ ಹೂವುಗಳು ಮತ್ತು ವಿವಿಧ ರೀತಿಯ ಮುತ್ತುಗಳ ಹೂಮಾಲೆಗಳು ಅದರ ಸುತ್ತಲೂ ಹೊಳೆಯುತ್ತಿದ್ದವು. ಕೃಷ್ಣನು ತನ್ನ ರಥವನ್ನು ಹತ್ತುತ್ತಿದ್ದಂತೆ ಭೂಮಿಯು ನಿರೀಕ್ಷೆಯಿಂದ ನಡುಗಿದಂತೆ ಕಾಣಿಸಿತು. ಆಕಾಶವು ಸ್ವಚ್ಛವಾಯಿತು ಮತ್ತು ಶುಭ ಗಾಳಿಗಳು ಸುತ್ತಲೂ ಬೀಸಲು ಪ್ರಾರಂಭಿಸಿದವು. ಅವರೊಂದಿಗೆ ಸಮೃದ್ಧಿಯ ಸಿಹಿ ಪರಿಮಳವನ್ನು ಹೊತ್ತುಕೊಂಡವು. ಕ್ರೇನ್ಗಳು, ನವಿಲುಗಳು ಮತ್ತು ಹಂಸಗಳು ಅವನನ್ನು ಹಿಂಬಾಲಿಸಿದವು. ಅವರ ಕೂಗುಗಳು ಗಾಳಿಯಲ್ಲಿ ಶುಭ ಶಕುನಗಳಂತೆ ಪ್ರತಿಧ್ವನಿಸುತ್ತಿದ್ದವು. ಕೃಷ್ಣನ ಪರಿಚಾರಕರು ಆತನ ಕಾರನ್ನು ಭವ್ಯವಾದ ಕುದುರೆಗಳಾದ ಶೈವ, ಸುಗ್ರೀವ, ಮೇಧಪುಷ್ಪ ಮತ್ತು ವಲ್ಹಕರಿಗೆ ಜೋಡಿಸಿದರು. ಅವರು ಸ್ನಾನ ಮಾಡಿ ಸುಂದರವಾದ ಸಲಕರಣೆಗಳನ್ನು ಧರಿಸಿದ್ದರು. ರಥವು ಸ್ವತಃ ಕರಕುಶಲತೆಯ ಅದ್ಭುತವಾಗಿತ್ತು. ಅದರ ಧ್ವಜ ಸಿಬ್ಬಂದಿ ಗಾಳಿಯಲ್ಲಿ ಬೀಸುತ್ತಿದ್ದ ಸುಂದರವಾದ ಪೆನ್ನಗಳನ್ನು ಹೊಂದಿತ್ತು. ಕೃಷ್ಣನು ಕುರುವರ ನಿವಾಸಕ್ಕೆ ಹೊರಟಾಗ ಅವನೊಂದಿಗೆ ಅವನ ಹತ್ತಿರದ ಸ್ನೇಹಿತರು ಮತ್ತು ಮಿತ್ರರು ಇದ್ದರು. ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ಮಾದರಿಯ ಅವಳಿ ಪುತ್ರರು, ಚಕಿತನ, ದೃಷ್ಟಕೇತು, ದ್ರುಪದ ಮತ್ತು ವಿರಾಟ ಸೇರಿದಂತೆ ಇತರ ಪಾಂಡವರೊಂದಿಗೆ ಅವನನ್ನು ಹಿಂಬಾಲಿಸಿದರು. ಪ್ರಸಿದ್ಧ ರಾಜ ಯುಧಿಷ್ಠಿರನು ತನ್ನ ಕಣ್ಣುಗಳೊಂದಿಗೆ ಸವಾರಿ ಮಾಡುತ್ತಿದ್ದಾಗ ಕೃಷ್ಣನ ಬಳಿಗೆ ಹೋದನು. ಸೂರ್ಯನು ದಿಗಂತದ ಮೇಲೆ ಉದಯಿಸುತ್ತಿದ್ದಂತೆ ದೇವಕಿಯ ಮಗನಾದ ಕೃಷ್ಣನು ಹಸ್ತಿನಾಪುರಕ್ಕೆ ಭವ್ಯವಾದ ಪ್ರಯಾಣವನ್ನು ಪ್ರಾರಂಭಿಸಿದನು. ಸಿದ್ಧವಾದ ಅವನ ಬಲವಾದ ತೋಳುಗಳು, ಅವನೊಂದಿಗೆ 10 ಅಸಾಧಾರಣ ರಥ ಯೋಧರು ಇದ್ದರು. ಪ್ರತಿಯೊಬ್ಬರೂ ಶತ್ರು ವೀರರನ್ನು ಸೋಲಿಸಲು ಸಮರ್ಥರಾಗಿದ್ದರು. ಸಾವಿರಾರು ಕಾಲಾಳು ಸೈನಿಕರು ಮತ್ತು ಕುದುರೆ ಸವಾರರು ಅವನ ಪಕ್ಕದಲ್ಲಿ ಸಾಗಿದರು. ಬೆಳಗಿನ ಬೆಳಕಿನಲ್ಲಿ ತಮ್ಮ ರಕ್ಷಾಕವಚವನ್ನು ಹೊಳೆಯುತ್ತಿದ್ದರು. ನೂರಾರು ಸಂಖ್ಯೆಯ ಪರಿಚಾರಕರು, ಕೃಷ್ಣನ ಪರಿವಾರವು ಮುಂದಿನ ಸುದೀರ್ಘ ಪ್ರಯಾಣಕ್ಕೆ ಸಾಕಷ್ಟು ಸಾಮಾನುಗಳನ್ನು ತಂದರು. ಅವರು ಹೊರಡುವಾಗ ಭೂಮಿಯ ಮೇಲೆ ಭಯದ ಭಾವನೆಯು ಸುರಿಯಿತು. ಮೋಡವು ಕಾಣಿಸದಿದ್ದರೂ ಆಕಾಶವು ಕತ್ತಲಾಗಿ ಬೆಳೆಯಿತು ಮತ್ತು ಆಕಾಶವನ್ನು ಬೆಳಗಿಸುವ ಮಿಂಚುಗಳ ಹೊಳಪಿನಿಂದ ಗುಡುಗುಗಳು ಹೊರಹೊಮ್ಮಿದವು. ಕೃಷ್ಣನ ರಥವನ್ನು ನಿಷ್ಠಾವಂತ ಸೇವಕರಂತೆ ಹಿಂಬಾಲಿಸಿದಂತೆ ರೀಸಿ ಮೋಡಗಳು ನಿರಂತರವಾಗಿ ಸುರಿಯುತ್ತಿದ್ದವು. ಪ್ರಬಲವಾದ ಸಿಂಧು ಸೇರಿದಂತೆ ಭೂಮಿಯ ದೊಡ್ಡ ನದಿಗಳು ಪಶ್ಚಿಮದ ಬದಲು ಪೂರ್ವಕ್ಕೆ ಹರಿಯುವ ತಮ್ಮ ನೈಸರ್ಗಿಕ ಮಾರ್ಗವನ್ನು ಧಿಕ್ಕರಿಸಿದಂತೆ ತೋರುತ್ತಿತ್ತು. ವಾಸ್ತವದ ಬಟ್ಟೆಯು ತಲೆ ಕೆಳಗಾದಂತೆ ಕಾಣುತ್ತಿತ್ತು. ಎಲ್ಲೆಡೆ ಬೆಂಕಿ ಹೊತ್ತಿಕೊಂಡಿತು. ಕೃಷ್ಣನ ಪಾದಗಳ ಕೆಳಗೆ ಭೂಮಿಯು ನಡುಗುತ್ತಿದ್ದಂತೆ ಭೂದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಬಾವಿಗಳು ಮತ್ತು ನೀರಿನ ಹಡಗುಗಳು ಉಕ್ಕಿ ಹರಿಯುತ್ತಿದ್ದವು. ಅವು ಒಣಗಿದ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿದ್ದವು. ಕತ್ತಲೆಯು ಭೂಮಿಯನ್ನು ಎಷ್ಟು ಆಳವಾಗಿ ಆವರಿಸಿಕೊಂಡಿತ್ತು ಎಂದರೆ ದಿಗಂತದ ಪ್ರಮುಖ ಬಿಂದುಗಳು ಸಹ ಧೂಳಿನ ದಟ್ಟವಾದ ಮುಸುಕುಗಳಿಂದ ಅಸ್ಪಷ್ಟವಾಗಿದ್ದವು. ಆಕಾಶದಲ್ಲಿ ಜೋರಾಗಿ ಗರ್ಜನೆಗಳು ಪ್ರತಿಧ್ವನಿಸುತ್ತಿದ್ದವು. ಆದರೆ ಅವು ಎಲ್ಲಿಂದ ಬಂದವು ಎಂಬುದನ್ನು ಯಾರೂ ನೋಡಲಾಗಲಿಲ್ಲ. ಆದರೂ ಈ ಅವ್ಯವಸ್ಥೆಯ ನಡುವೆ ಒಂದು ವಿಚಿತ್ರ ವಿದ್ಯಮಾನವು ಸಂಭವಿಸಿತು. ಕೃಷ್ಣನ ರಥವು ಕೆಲವು ಪ್ರದೇಶಗಳನ್ನು ಹಾದು ಹೋಗುತ್ತಿದ್ದಾಗ ಕಮಲದ ಹೂವುಗಳು ಮತ್ತು ಪರಿಮಳಯುಕ್ತ ಹೂವುಗಳ ಸಿಹಿ ಪರಿಮಳವನ್ನು ಹೊತ್ತ ರುಚಿಕರವಾದ ಗಾಳಿ ಬೀಸಿತು. ರಸ್ತೆಯು ಮುಳ್ಳುಗಳು ಮತ್ತು ಮುಳ್ಳು ಹುಲ್ಲುಗಳಿಂದ ಮುಕ್ತವಾದ ನಿಜವಾದ ಸ್ವರ್ಗವಾಗಿ ಮಾರ್ಪಟ್ಟಿತು.
ಮಹಿಳೆಯರು ತಮ್ಮ ಮನೆಗಳಿಂದ ಹೊರಬಂದು ಕೃಷ್ಣನ ಪಾದಗಳಿಗೆ ಕಾಡು ಹೂವುಗಳನ್ನು ಹಾರಿಸಿದರು. ಆದರೆ ಸಾವಿರಾರು ಬ್ರಾಹ್ಮಣರು ಅವನನ್ನು ದೇವರು ಎಂದು ಹೊಗಳಿದರು. ಅವನಿಗೆ ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಅಮೂಲ್ಯ ಉಡುಗೊರೆಗಳನ್ನು ನೀಡಿದರು. ಕೃಷ್ಣನು ತನ್ನ ಪ್ರಯಾಣವನ್ನು ಮುಂದುವರೆಸಿದಾಗ ಆತ ಸಲೇಬವನ ಎಂಬ ಸ್ಥಳಕ್ಕೆ ಬಂದನು. ಅಲ್ಲಿ ಎಲ್ಲಾ ರೀತಿಯ ಬೆಳೆಗಳು ಹೇರಳವಾಗಿ ಬೆಳೆಯುತ್ತಿದ್ದವು. ಗಾಳಿಯು ಜೇನುನೊಣಗಳ ಸಿಹಿ ಗುಂಡಿನಿಂದ ತುಂಬಿತ್ತು ಮತ್ತು ಸುಂದರವಾದ ಹಳ್ಳಿಗಳು ಹೇರಳವಾಗಿದ್ದವು. ಪ್ರತಿಯೊಂದು ಪ್ರಪಂಚದ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ. ಕೃಷ್ಣನ ಖ್ಯಾತಿಯಿಂದ ಆಕರ್ಷಿತರಾದ ಉಪಪ್ರದೇಶದ ನಾಗರಿಕರು ಅವನನ್ನು ನೋಡಲು ಸಾಮೂಹಿಕವಾಗಿ ಹೊರಬಂದರು. ಅವರ ಹೃದಯಗಳು ಆಶ್ಚರ್ಯದಿಂದ ತುಂಬಿದವು. ಋಕಸ್ಥಳವನ್ನು ತಲುಪಿದ ನಂತರ ಕೃಷ್ಣನು ತನ್ನ ರಥದಿಂದ ಇಳಿಯುತ್ತಿದ್ದಂತೆ ಸೂರ್ಯನೇ ಆಕಾಶವನ್ನು ಕೆಂಪಾಗಿಸಿದಂತೆ ತೋರುತ್ತಿತ್ತು. ಅವನು ಸಾಂಪ್ರದಾಯಿಕ ಶುದ್ಧೀಕರಣ ವಿಧಿಗಳನ್ನು ನೆರವೇರಿಸಿದನು. ನಂತರ ದಾರುಕನಿಗೆ ಕುದುರೆಗಳನ್ನು ಬಿಚ್ಚಲು ಮತ್ತು ಪ್ರಾಚೀನ ಕುದುರೆ ವಿಜ್ಞಾನದ ಪ್ರಕಾರ ಅವುಗಳನ್ನು ನೋಡಿಕೊಳ್ಳಲು ಆದೇಶಿಸಿದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಕೃಷ್ಣನು ರಾತ್ರಿಯಲ್ಲಿ ನೆಲೆಸಿದನು. ಅವನ ಸೇವಕರು ತಾತ್ಕಾಲಿಕ ವಾಸಸ್ಥಾನ ಮತ್ತು ದೇವರಿಗೆ ಸೂಕ್ತವಾದ ಔತಣವನ್ನು ಸಿದ್ಧಪಡಿಸುವಲ್ಲಿ ನಿರತರಾಗಿದ್ದರು. ಗ್ರಾಮದ ಬ್ರಾಹ್ಮಣರು ಉದಾತ್ತ ವಂಶಸ್ಥರು ಮತ್ತು ಉನ್ನತ ಸ್ವಭಾವದ ವ್ಯಕ್ತಿಗಳು ಆಶೀರ್ವಾದ ಮತ್ತು ಶುಭ ಭಾಷಣಗಳೊಂದಿಗೆ ಕೃಷ್ಣನ ಬಳಿಗೆ ಬಂದರು. ಹಸ್ತಿನಾಪುರದಲ್ಲಿ ಸೂರ್ಯ ಮುಳುಗುತ್ತಿರುವಾಗ ರಾಜ ಧೃತರಾಷ್ಟ್ರನು ತನ್ನ ಕೋಣೆಗಳಲ್ಲಿ ಉತ್ಸಾಹದಿಂದ ತನ್ನ ಕೂದಲು ನೆಟ್ಟಗೆ ನಿಂತಿದ್ದನು. ತನ್ನ ಗೂಢಚಾರರಿಂದ ಮದುವದೆ ಮಾಡಿದ ಕೃಷ್ಣನು ಅವರ ನಗರಕ್ಕೆ ಹೋಗುತ್ತಿದ್ದಾನೆ ಎಂಬ ಸುದ್ದಿ ಅವನಿಗೆ ಬಂದಿತ್ತು. ತನ್ನ ಸಲಹೆಗಾರರಾದ ಭೀಷ್ಮ, ದ್ರೋಣ, ಸಂಜಯ ಮತ್ತು ವಿದುರರನ್ನು ಉದ್ದೇಶಿಸಿ ಮಾತನಾಡುವಾಗ ರಾಜನ ಕಣ್ಣುಗಳು ಕುತೂಹಲ ಮತ್ತು ಆತಂಕದ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ಶ್ರೇಷ್ಠ ಋಷಿಗಳೇ, ಧೃತರಾಷ್ಟ್ರನು ಹೇಳಿದನು, ನಾವು ಅತ್ಯಂತ ಅಸಾಧಾರಣವಾದ ಕಥೆಯನ್ನು ಕೇಳಿದ್ದೇವೆ. ಎಲ್ಲಾ ವರ್ಗದ ಜನರು, ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಶಾಂತವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದಾರೆ. ಕೆಲವರು ಗೌರವದಿಂದ ಮಾತನಾಡುತ್ತಾರೆ, ಇತರರು ಸುದ್ದಿ ಚರ್ಚಿಸಲು ಗುಂಪುಗಳಲ್ಲಿ ಸೇರುತ್ತಾರೆ. ಮಹಾನ್ ಪರಾಕ್ರಮದ ದಶರಥ ರಾಜಕುಮಾರನಾದ ಕೃಷ್ಣನು ಪಾಂಡವರ ಹೆಸರಿನಲ್ಲಿ ನಮ್ಮ ನಗರಕ್ಕೆ ಬರುತ್ತಿದ್ದಾನೆ ಎಂದು ತೋರುತ್ತದೆ. ರಾಜನ ಧ್ವನಿಯು ಸ್ವಲ್ಪ ನಡುಗಿತು. ನಾವು ಅವನನ್ನು ಗೌರವಿಸಬೇಕು, ಏಕೆಂದರೆ ಅವನು ಎಲ್ಲಾ ಜೀವಿಗಳ ದೇವರು ಮತ್ತು ಸದ್ಗುಣದ ಮೂರ್ತರೂಪವಾಗಿದೆ. ಅವನ ಉಪಸ್ಥಿತಿಯು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಅವನ ಅಸಮಾಧಾನವು ನೋವನ್ನು ಮಾತ್ರ ಉಂಟುಮಾಡುತ್ತದೆ. ಭೀಷ್ಮ ಮತ್ತು ಇತರ ಸಲಹೆಗಾರರು ತಮ್ಮ ಮುಖಗಳಲ್ಲಿ ಕೃಷ್ಣನ ಸಾಮರ್ಥ್ಯಗಳ ಬಗ್ಗೆ ಆಳವಾದ ಗೌರವವನ್ನು ಪ್ರತಿಬಿಂಬಿಸುತ್ತಾ ಸಮ್ಮತಿಯಿಂದ ತಲೆಯಾಡಿಸಿದರು. ಅವರು ಧೃತರಾಷ್ಟ್ರನ ಮಾತುಗಳನ್ನು ಶ್ರರಿಸಿದರು. ರಾಜಕುಮಾರನ ಸ್ವಾಗತಕ್ಕೆ ವಿಳಂಬ ಮಾಡದಂತೆ ಅವರನ್ನು ಒತ್ತಾಯಿಸಿದರು. ದಯವಿಟ್ಟು ಸಂತೋಷಪಡಲು ಸದಾ ಉತ್ಸುಕನಾಗಿದ್ದ ದುರ್ಯೋಧನನು ಉತ್ಸವಗಳನ್ನು ಆಯೋಜಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಆತನು ನಗರಕ್ಕೆ ಹೋಗುವ ರಸ್ತೆಗಳ ಉದ್ದಕ್ಕೂ ಮಂಟಪಗಳನ್ನು ನಿರ್ಮಿಸಲು ಆದೇಶಿಸಿದನು. ಪ್ರತಿಯೊಂದು ಐಷಾರಾಮಿ ಮತ್ತು ವೈಭವದ ಅದ್ಭುತವಾಗಿದೆ. ಕೃಷ್ಣನ ಇಂದ್ರಿಯಗಳನ್ನು ಸಂತೋಷಪಡಿಸಲು ಮಂಟಪಗಳನ್ನು ವಿನ್ಯಾಸಗೊಳಿಸಲಾಗಿತ್ತು. ಅವು ಎಲ್ಲ ಬಣ್ಣದ ರತ್ನಗಳಿಂದ ಹೊಳೆಯುತ್ತಿದ್ದವು. ಅವುಗಳ ಗೋಡೆಗಳು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಅಮೂಲ್ಯವಾದ ಬಟ್ಟೆಗಳಿಂದ ಅಲಂಕರಿಸಲ್ಪಟ್ಟವು. ದುರ್ಯೋಧನನು ಅತ್ಯುತ್ತಮ ಆಸನಗಳು, ಸುಂದರ ಹುಡುಗಿಯರು, ಸುಗಂಧ ದ್ರವ್ಯಗಳು, ಆಭರಣಗಳು, ಉತ್ತಮ ನಿಲುವಂಗಿಗಳು ಮತ್ತು ವಿಲಕ್ಷಣ ಭಕ್ಷ್ಯಗಳನ್ನು ಕಳುಹಿಸಿದನು. ವಿರಳವಾದ ರತ್ನಗಳು ಮತ್ತು ಅತ್ಯಂತ ಸೊಗಸಾದ ಸಂಪತ್ತುಗಳಿಂದ ತುಂಬಿದ ಭವ್ಯವಾದ ಮಂಟಪವನ್ನು ನಿರ್ಮಿಸಲು ಸಹ ಅವನು ವಿಶೇಷ ಕಾಳಜಿ ವಹಿಸಿದನು. ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿದ್ದಂತೆ ಧೃತರಾಷ್ಟ್ರನು ದುರ್ಯೋಧನನನ್ನು ಕರೆದು ವ್ಯವಸ್ಥೆಗಳ ಬಗ್ಗೆ ತಿಳಿಸಿದನು. ಯುವ ರಾಜಕುಮಾರನು ಹೆಮ್ಮೆಯಿಂದ ಹೊಳೆಯುತ್ತಾ ತನ್ನ ಪ್ರಯತ್ನಗಳು ಕೃಷ್ಣನ ಅನುಗ್ರಹವನ್ನು ಪಡೆಯುತ್ತವೆ ಎಂದು ಮನಗಂಡನು.
ಆದರೆ ಅವರಿಗೆ ತಿಳಿದಿರಲಿಲ್ಲ, ಕೃಷ್ಣನು ಭವ್ಯವಾದ ಸನ್ನೆಗಳಿಂದ ಅಥವಾ ಭೌತಿಕ ಸಂಪತ್ತಿನಿಂದ ಪ್ರಭಾವಿತನಾಗುವವನಲ್ಲ. ವಿಸ್ತಾರವಾದ ಮಂಟಪಗಳನ್ನು ಅಥವಾ ಪ್ರದರ್ಶನದಲ್ಲಿರುವ ಸಂಪತ್ತನ್ನು ನೋಡದೆ ಅವನು ಹಸ್ತಿನಾಪುರಕ್ಕೆ ಬಂದನು. ಅವನು ನಗರದ ಮೂಲಕ ನಡೆಯುತ್ತಿದ್ದಾಗ ಕೃಷ್ಣನು ಆಲೋಚನೆಯಲ್ಲಿ ಕಳೆದು ಹೋದಂತೆ ಕಾಣುತ್ತಿದ್ದನು. ಅವನ ಕಣ್ಣುಗಳು ಯಾವುದೋ ದೂರದ ದಿಗಂತದಲ್ಲಿ ನೆಲೆಗೊಂಡಿದ್ದವು. ಅವನ ಉಪಸ್ಥಿತಿಯು ನಿಜವಾದ ಶ್ರೇಷ್ಠತೆಯು ಶಕ್ತಿ ಮತ್ತು ಸಂಪತ್ತಿನ ಬಾರಿಯ ಬಲೆಗಳಲ್ಲಿ ಅಲ್ಲ, ಆದರೆ ಒಬ್ಬರ ಸ್ವಂತ ಹೃದಯದ ಆಳದಲ್ಲಿದೆ ಎಂಬುದನ್ನು ನೆನಪಿಸುತ್ತದೆ. ಸೂರ್ಯನು ಹಸ್ತಿನಾಪುರದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಯುತ್ತಿತ್ತು. ಅಂದರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ಸಲಹೆಗಾರರು ಮತ್ತು ಆಸ್ಥಾನಿಕರಿಂದ ಸುತ್ತುವರಿದಿದ್ದನು. ಅವನ ಕಣ್ಣುಗಳು ದೃಷ್ಟಿಹೀನವಾಗಿದ್ದರೂ ತನ್ನ ವಿಶ್ವಾಸಾರ್ಹ ಸಲಹೆಗಾರನಾದ ವಿದುರನ ಕಡೆಗೆ ತಿರುಗಿದಾಗ ಉತ್ಸಾಹದಿಂದ ಹೊಳೆಯುತ್ತಿದ್ದವು. ವಿದುರ, ನನ್ನ ಪ್ರಿಯ ಸ್ನೇಹಿತ ಎಂದು ನಿರೀಕ್ಷೆಯಿಂದ ತುಂಬಿದ ಅವ ಧ್ವನಿಯಲ್ಲಿ ಧೃತರಾಷ್ಟ್ರ ಹೇಳಿದರು. ನನಗೆ ದಕ್ಷಿಣದಿಂದ ಸುದ್ದಿ ಬಂದಿದೆ. ದಶರಥನ ವಂಶದ ಪ್ರಸಿದ್ಧ ವಾರಸುದಾರನಾದ ಜನಾರ್ದನನು ಉಪಪ್ಲವದಿಂದ ಹೊರಟು ನಾಳೆ ಇಲ್ಲಿಗೆ ಆಗಮಿಸುತ್ತಾನೆ. ಅವನು ಅಹುಕರಲ್ಲಿ ನಾಯಕನಾಗಿದ್ದಾನೆ. ತನ್ನ ಮಹಾನ್ ಶಕ್ತಿ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದ್ದಾನೆ. ಆದಿತ್ಯರು, ವಾಸುಗಳು ಮತ್ತು ರುದ್ರರು ಬೃಹಸ್ಪತಿಯವರಂತೆ ಅವನ ಬುದ್ಧಿವಂತಿಕೆಯನ್ನು ಎಲ್ಲರೂ ಗೌರವಿಸುತ್ತಾರೆ. ಧೃತರಾಷ್ಟ್ರನು ಮಾತನಾಡುತ್ತಿದ್ದಂತೆ ಅವನ ಮನಸ್ಸು ಕೃಷ್ಣನಿಗೆ ತಾನು ಯೋಜಿಸಿದ್ದ ಭವ್ಯ ಸ್ವಾಗತಕ್ಕೆ ಅಲೆದಾಡಿತು. ಅವನು ವಿದುರನ ಸಮ್ಮುಖದಲ್ಲಿ ಅವನಿಗೆ ಪೂಜೆ ಸಲ್ಲಿಸುತ್ತಾನೆ ಮತ್ತು ನಂತರ ಅವನಿಗೆ ಉಡುಗೊರೆಗಳನ್ನು ನೀಡುತ್ತಾನೆ. ನಾನು ಅವನಿಗೆ 16 ಚಿನ್ನದ ರಥಗಳನ್ನು ನೀಡುತ್ತೇನೆ. ಪ್ರತಿಯೊಂದೂ ಏಕರೂಪದ ಬಣ್ಣದ 4 ಭವ್ಯವಾದ ಕುದುರೆಗಳಿಂದ ಎಳೆಯಲ್ಪಟ್ಟಿದೆ ಎಂದು ಅವನು ಘೋಷಿಸಿದನು. ಮತ್ತು 8 ಆನೆಗಳು ತಮ್ಮ ಕಾಂಡಗಳೊಂದಿಗೆ ಲೌಕಿಕ ರಸದಿಂದ ತೊಟ್ಟಿಕ್ಕುತ್ತವೆ. ಶತ್ರು ಶ್ರೇಣಿಯನ್ನು ಕೊಡೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಪ್ರತಿ ಆನೆಯೊಂದಿಗೆ 8 ಮಾನವ ಪರಿಚಾರಕರು ಇರುತ್ತಾರೆ. ಉಡುಗೊರೆಗಳನ್ನು ಪಟ್ಟಿ ಮಾಡುವಾಗ ಧೃತರಾಷ್ಟ್ರನ ಉತ್ಸಾಹವು ಹೆಚ್ಚಾಯಿತು. ಆತನು ಕೃಷ್ಣನಿಗೆ 1 ಶತಮಾನದಷ್ಟು ಚಿನ್ನದ ಚರ್ಮದ ದಾಸಿಯರನ್ನು, ಎಲ್ಲಾ ಕನ್ಯರನ್ನೂ ಮತ್ತು ಸಮಾನ ಸಂಖ್ಯೆಯ ಪುರುಷ ಸೇವಕರನ್ನು ನೀಡುತ್ತಾನೆ. 16,000 ಉಣ್ಣೆಯ ಕಂಬಳಿಗಳು ಸ್ಪರ್ಶಕ್ಕೆ ಮೃದುವಾಗಿರುತ್ತವೆ ಮತ್ತು ಬೆಟ್ಟದ ಮನುಷ್ಯರಿಂದ ಚೀನಾದಿಂದ ತಂದ 1000 ಜಿಂದೆ ಚರ್ಮಗಳು ಮತ್ತು ಕೇಶವನಿಗೆ ಯೋಗ್ಯವಾದ ಇತರ ಸಂಪತ್ತು. ಅವನು ಮಾತನಾಡುವುದನ್ನು ಮುಗಿಸಿದಾಗ ಧೃತರಾಷ್ಟ್ರನ ಪುತ್ರರು ಮತ್ತು ಮೊಮ್ಮಕ್ಕಳು ಸ್ವಾಗತದಲ್ಲಿ ತಮ್ಮ ಪಾತ್ರದ ಬಗ್ಗೆ ಕೇಳಲು ಉತ್ಸುಕರಾಗಿ ಅವನ ಸುತ್ತಲೂ ಒಟ್ಟುಗೂಡಿದರು. ಧೃತರಾಷ್ಟ್ರನು ನನ್ನ ಪುತ್ರರು ಮತ್ತು ಮೊಮ್ಮಕ್ಕಳು ದುರ್ಯೋಧನನನ್ನು ಹೊರತುಪಡಿಸಿ ಜನಾರ್ದನನನ್ನು ಸ್ವಾಗತಿಸಲು ತಮ್ಮ ರಥಗಳ ಮೇಲೆ ಸವಾರಿ ಮಾಡುತ್ತಾನೆ ಎಂದು ಹೇಳಿದನು. ಮತ್ತು ಸಾವಿರಾರು ನೃತ್ಯದ ಹುಡುಗಿಯರು ಮಾಧುವಿನ ಪ್ರಸಿದ್ಧ ಹಂತಕನನ್ನು ಸ್ವಾಗತಿಸಲು ಸೊಗಸಾಗಿ ಅಲಂಕರಿಸುತ್ತಾರೆ. ಕೃಷ್ಣನ ಆಗಮನಕ್ಕೆ ಸಿದ್ಧರಾಗುವಂತೆ ತನ್ನ ಆಸ್ಥಾನಿಕರಿಗೆ ಸೂಚಿಸಿದಾಗ ರಾಜನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ರಸ್ತೆಯು ಚೆನ್ನಾಗಿ ನೀರಿರುವಂತಾಗಲಿ ಮತ್ತು ಅದರ ಧೂಳನ್ನು ತೆಗೆದುಹಾಕಲಿ ಎಂದು ಅವನು ಹೇಳಿದನು. ಮತ್ತು ದುರ್ಯೋಧನನಿಗಿಂತ ಉತ್ತಮವಾದ ದುಶಾಸನದ ವಾಸಸ್ಥಾನವನ್ನು ಸ್ವಚ್ಛಗೊಳಿಸಲಿ ಮತ್ತು ತಡಮಾಡದೆ ಅಲಂಕರಿಸಲಿ. ಅಲ್ಲಿಯೇ ನನ್ನ ಎಲ್ಲಾ ಸಂಪತ್ತು ಮತ್ತು ದುರ್ಯೋಧನನ ಸಂಪತ್ತು ಕೂಡ ಸಂಗ್ರಹವಾಗಿದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಹಸ್ತಿನಾಪುರವನ್ನು ಮೃದುವಾದ ಸಂಜೆಯ ಹೊಳಪಿನಲ್ಲಿ ಮುಳುಗಿಸಿದಾಗ ಧೃತರಾಷ್ಟ್ರನು ತನ್ನ ಸಿಂಹಾಸನದಿಂದ ಮೇಲೇರಿದನು. ಅವನ ಹೃದಯವು ಬರಲಿರುವವನ ಬಗ್ಗೆ ಭಕ್ತಿಯಿಂದ ತುಂಬಿತ್ತು. ಋಷ್ಮಿ ಜನಾಂಗದ ಎಲ್ಲಾ ವಾರಸುದಾರರು ಅವನಿಗೆ ಅರ್ಹರಾಗಿರಲಿ ಎಂದು ಅವನು ಹೇಳಿದನು. ಅವನ ಧ್ವನಿಯು ಕೇವಲ ಪಿಸುಗುಟ್ಟುವಿಕೆಯ ಮೇಲಿತ್ತದೆ. ರಾಜಮನೆತನದ ಆಸ್ಥಾನದ ಭವ್ಯವಾದ ಅರಮನೆಯಲ್ಲಿ ವಿದುರನು ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ಅವನ ಮಾತುಗಳು ಪ್ರಾಮಾಣಿಕತೆಯಿಂದ ತೊಟ್ಟಿಕ್ಕಿದವು. ಮಹಾರಾಜರೇ, ನೀವು 3 ಲೋಕಗಳಿಂದ ಪೂಜ್ಯರಾಗಿದ್ದೀರಿ.
ಇದು ನಿಮ್ಮ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಸೂರ್ಯನ ಉಷ್ಣತೆಯಲ್ಲಿ ಕಲ್ಲುಗಳು ತೂಗಾಡುತ್ತಿರುವಂತೆ ಮತ್ತು ಅಲೆಗಳು ಸಮುದ್ರದ ವಿಶಾಲ ವಿಸ್ತಾರವನ್ನು ಗೌರವಿಸುವಂತೆಯೇ ನಿಮ್ಮ ಪ್ರಜೆಗಳು ನಿಮ್ಮನ್ನು ಗೌರವದಿಂದ ನೋಡುತ್ತಾರೆ. ವಿದುರನು ಮಾತನಾಡುತ್ತಿದ್ದಂತೆ ರಾಜನ ಕಣ್ಣುಗಳು ಹೆಮ್ಮೆಯಿಂದ ಮಿನುಗುತ್ತಿದ್ದವು. ಅವನು ಯಾವಾಗಲೂ ನ್ಯಾಯಯುತ ಆಡಳಿತಗಾರನಾಗಿದ್ದನು. ಅವನ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದ ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಅವನ ಪೂಜ್ಯ ವಯಸ್ಸು ಅವನ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿತು ಮತ್ತು ಅವನು ಎಂದಿಗೂ ಧರ್ಮಗ್ರಂಥಗಳ ತತ್ವಗಳಿಗೆ ಅಥವಾ ತರ್ಕಕ್ಕೆ ವಿರುದ್ಧವಾಗಿ ವರ್ತಿಸುವುದಿಲ್ಲ ಎಂದು ಅವನ ಪ್ರಜೆಗಳಿಗೆ ತಿಳಿದಿತ್ತು. ಮಹಾರಾಜರೇ, ವಿದುರನು ಮುಂದುವರಿಸಿದನು, ನಿಮ್ಮ ಸದ್ಗುಣಗಳು ಎಲ್ಲರಿಗೂ ನೋಡಲು ಪ್ರಕಾಶಮಾನವಾಗಿ ಹೊಳೆಯುವ ದೀಪಗಳಂತಿವೆ. ನಿಮ್ಮ ಜನರು ಶಾಂತಿಯಿಂದ ಇದ್ದಾರೆ. ಸದ್ಗುಣವು ನಿಮ್ಮಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದೆ ಎಂದು ತಿಳಿದಿದೆ. ಆದರೆ ನಿಮ್ಮಲ್ಲಿ ಒಂದು ಸೂಕ್ಷ್ಮವಾದ ಉದ್ವೇಗವು ಕುದಿಯಿತು. ವಿದುರನ ಮಾತುಗಳು ಆತಂಕದಿಂದ ಕೂಡಿದ್ದವು ಮತ್ತು ಆತ ತನ್ನ ಧ್ವನಿಯನ್ನು ಒತ್ತುತ್ತಾ ಹೆಚ್ಚುತ್ತುತ್ತು ಧ್ವನಿಯನ್ನು ತೆರೆದುಕೊಂಡನು. ಮಹಾರಾಜರೇ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೆ, ಕೇಶವನಿಗೆ ಸಂಪತ್ತನ್ನು ನೀಡುವ ನಿಮ್ಮ ಬಯಕೆಯು ನಿಮ್ಮ ತೀರ್ಪನ್ನು ಮೊಬ್ಬಾದಿಸಲು ಬಿಡಬೇಡಿ. ಕೃಷ್ಣನನ್ನು ಪಾಂಡವರಿಂದ ಬೇರ್ಪಡಿಸಲು ನೀವು ಈ ಭಾವವನ್ನು ಹತೋಟಿಯಾಗಿ ಬಳಸಲು ಬಯಸುತ್ತೀರಿ ಎಂಬುದು ಸ್ಪಷ್ಟವಾಗಿದೆ. ಆದರೆ ಇದನ್ನು ತಿಳಿದುಕೊಳ್ಳಿಕ ಅವರ ನಡುವೆ ಎಂದಿಗೂ ಯಾವುದೇ ಪ್ರಮಾಣದ ಸಂಪತ್ತು ಅಥವಾ ಗಮನವು ಬರಲಾರದು. ವಿದುರನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು, ಆದರೆ ಅವು ಒಂದು ಭಾರವಾದ ಸಂದೇಶವನ್ನು ಒಯ್ಯುತ್ತಿದ್ದವು. ಅವರಿಗೆ ರಾಜನ ನಿಜವಾದ ಉದ್ದೇಶಗಳು ತಿಳಿದಿತ್ತು ಮತ್ತು ಅವನಿಗೆ ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನ ನೀಡಲು ಅವನು ದೃಢನಿಶ್ಚಯವನ್ನು ಹೊಂದಿದ್ದನು. ದೃಢವಿಶ್ವಾಸದಿಂದ ತುಂಬಿದ ಅವನ ಧ್ವನಿಯಲ್ಲಿ, ಮಹಾರಾಜರೇ, ಕೃಷ್ಣನು ಭೌತಿಕ ಉಡುಗೊರೆಗಳಿಂದ ಪ್ರಭಾವಿತನಾಗುವವನಲ್ಲ. ಅವನ ಹೃದಯವು ಅರ್ಜುನನಿಗೆ ಸೇರಿದೆ ಮತ್ತು ಒಟ್ಟಾಗಿ ಅವು ಬೇರ್ಪಡಿಸಲಾಗದವು ಎಂದು ಹೇಳಿದನು. ವಿದುರನು ಮಾತನಾಡುತ್ತಿದ್ದಂತೆ ರಾಜನ ಅಭಿವ್ಯಕ್ತಿ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಅಸಮಾಧಾನದ ಸುಳಿವು ಮೂಡಿತು. ವಿದುರನು ತನ್ನ ಯೋಚನೆಯನ್ನು ನೋಡಿದನು ಮತ್ತು ಅವನು ಸತ್ಯವನ್ನು ಎದುರಿಸಲು ಒತ್ತಾಯಿಸಲ್ಪಟ್ಟನು ಎಂದು ಅವನಿಗೆ ತಿಳಿದಿತ್ತು. ಮಹಾರಾಜರೇ, ವಿದುರನು ಒತ್ತಿ ಹೇಳಿದನು, ಕೃಷ್ಣನು ಉಡುಗೊರೆಗಳನ್ನು ತೆಗೆದುಕೊಂಡು ಬರುತ್ತಾನೆ, ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಆದರೆ ನಿಮ್ಮ ಮತ್ತು ನಿಮ್ಮ ಪುತ್ರರಾದ ಪಾಂಡವರ ನಡುವೆ ಶಾಂತಿಯನ್ನು ಸ್ಥಾಪಿಸುವ ಭರವಸೆಯಲ್ಲಿ ಅವನ ಸಲಹೆಯನ್ನು ಅನುಸರಿಸಿರಿ. ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಆ ಕ್ಷಣದಲ್ಲಿ ರಾಜಧೃತರಾಷ್ಟ್ರನ ಕಣ್ಣುಗಳು ತಿಳುವಳಿಕೆಯ ಹೊಳಪನ್ನು ಹಿಡಿದಿದ್ದವು. ಅವನು ವೃದ್ಧನಾಗಿದ್ದನು ಮತ್ತು ಅವನ ಮಕ್ಕಳು ಚಿಕ್ಕವರಾಗಿದ್ದರು. ಅವನು ಅವರ ಕಡೆಗೆ ತಂದೆಯಾಗಿ ವರ್ತಿಸಬೇಕು, ಅವರಿಗೆ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶನ ನೀಡಬೇಕು. ವಿದುರನ ಮಾತುಗಳು ಅವನೊಳಗೆ ಒಂದು ಸ್ವರಮೇಳವನ್ನು ಹೊಡೆದಿದ್ದವು ಮತ್ತು ಒಂದು ಕ್ಷಣ ರಾಜನು ಅಂತಿಮವಾಗಿ ಮುಂದಿನ ಮಾರ್ಗವನ್ನು ನೋಡಬಹುದೆಂದು ತೋರುತ್ತಿತ್ತು. ಆದರೆ ಕ್ಷಣಾರ್ಧದ ಕನಸಿನಂತೆ ಆ ಕ್ಷಣವು ಕಳೆದು ಹೋಯಿತು. ಭರವಸೆಯ ಮೊಸುಕಾದ ಪಿಸುಗುಟ್ಟನ್ನು ಮತಬಿಟ್ಟು ಹೋಯಿತು. ರಾಜನ ಕಣ್ಣುಗಳು ಮತ್ತೊಮ್ಮೆ ರೊಸುಕಾದವು ಮತ್ತು ಅವನು ನಿಧಾನವಾಗಿ ತಲೆಯಾಡಿಸಿದನು. ಅವನ ಮನಸ್ಸು ಸಿದ್ಧವಾಯಿತು. ವಿದುರನ ಮಾತುಗಳು ಒಳಗಿದ ಭೂಮಿಯ ಮೇಲೆ ಸೌಮ್ಯವಾದ ಹೊಳೆಯಾಗಿತ್ತು, ಆದರೆ ಅವನೊಳಗೆ ಉರಿಯುತ್ತಿದ್ದ ಶಾಂತಿಯ ಬಾಯಾರಿಕೆಯನ್ನು ತಣಿಸಲು ಅವು ಸಾಕಾಗಲಿಲ್ಲ. ಹಸ್ತಿನಾಪುರದ ಭವ್ಯವಾದ ಸಭಾಂಗಣಗಳಲ್ಲಿ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ತನ್ನ ದೃಢವಿಶ್ವಾಸದಲ್ಲಿ ದೃಢವಾಗಿ ನಿಂತನು. ತನ್ನ ತಂದೆಯಾದ ಕುರುವರ ಮೊಮ್ಮಗನನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಕಣ್ಣುಗಳು ತೀವ್ರ ನಿಶ್ಚಯದಿಂದ ಉರಿಯುತ್ತಿದ್ದವು. ದುರ್ಯೋಧನನು ಘೋಷಿಸಿದನು, ತಂದೆಯೇ, ನಾನು ಜನಾರ್ದನನಾದ ಕೃಷ್ಣನು ಪಾಂಡವರಿಗೆ ನಿಜವಾಗಿಯೂ ಸಮರ್ಪಿತನಾಗಿದ್ದಾನೆಂದು ಅರಿತುಕೊಂಡೆ. ಅವನನ್ನು ಅವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಮತ್ತು ಈಗ ಅವನಿಗೆ ಯಾವುದೇ ಸಂಪತ್ತನ್ನು ನೀಡುವುದು ಅವಿವೇಕ. ದುರ್ಯೋಧನನ ಧ್ವನಿಯು ದೃಢನಿಶ್ಚಯದಿಂದ ಸುರಿಯಿತು. ಅವನು ಮುಂದುವರಿಸಿದಂತೆ, ಕೃಷ್ಣನು ಒಬ್ಬ ಉದಾತ್ತ ಆತ್ಮ, ನಮ್ಮ ಗೌರವಕ್ಕೆ ಯೋಗ್ಯನಾಗಿದ್ದಾನೆ. ಆದರೆ ಯುದ್ಧದ ಈ ಸಮಯದಲ್ಲಿ
ನಾವು ನಮ್ಮ ರಕ್ಷಣೆಯನ್ನು ಕೆಳಗಿಳಿಸಬಾರದು. ನಾವು ಅವನನ್ನು ಪೂಜಿಸಿದರೆ ಅವನು ಭಯದಿಂದ ನಾವು ಹಾಗೆ ಮಾಡುತ್ತಿದ್ದೇವೆ ಎಂದು ಭಾವಿಸಬಹುದು ಮತ್ತು ಅದು ನಮ್ಮ ಕುಟುಂಬಕ್ಕೆ ಅವಮಾನವನ್ನುಂಟು ಮಾಡುತ್ತದೆ. ಕುರುವರ ಮೊಮ್ಮಗ ಧೃತರಾಷ್ಟ್ರನು ತನ್ನ ಮಗನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆಳವಾದ ತಿಳುವಳಿಕೆಯಿಂದ ತುಂಬಿದ ಅವನ ಕಣ್ಣುಗಳು ಅವನ ಮಗನ ನಂಬಿಕೆಯ ಭಾರವನ್ನು ಪ್ರತಿಬಿಂಬಿಸಿದವು. ಆದಾಗ್ಯೂ ಅವನು ದುರ್ಯೋಧನನ ಮೌಲ್ಯಮಾಪನವನ್ನು ಒಪ್ಪಿಕೊಳ್ಳದಿರಲು ನಿರ್ಧರಿಸಿದನು. ಪೂಜಿಸಿದ ಅಥವಾ ಪೂಜಿಸದ ಜನಾರ್ದನು ಎಂದಿಗೂ ಕೋಪಗೊಳ್ಳುವುದಿಲ್ಲ ಎಂದು ಧೃತರಾಷ್ಟ್ರನು ಸೌಮ್ಯವಾಗಿ ಹೇಳಿದನು. ಆದರೆ ಯಾರೂ ಅವನನ್ನು ಅಗೌರವದಿಂದ ನಡೆಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಕೇಶವನು ತಿರಸ್ಕಾರಿಯಲ್ಲ. ಮೊಮ್ಮಗನ ಮಾತುಗಳು ಆಳವಾದ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ತುಂಬಿವೆ, ಏಕೆಂದರೆ ಅವನು ತನ್ನ ಮಗನನ್ನು ಶಾಂತಿಯ ಹಾದಿಯಲ್ಲಿ ಮಾರ್ಗದರ್ಶನ ಮಾಡುವುದನ್ನು ಮುಂದುವರಿಸಿದನು. ದುರ್ಯೋಧನನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ಅವನ ಮುಖವು ಹತಾಶೆಯಿಂದ ತಿರುಗಿತು. ಅವನ ಸಂಕಲ್ಪವು ಗಟ್ಟಿಯಾಯಿತು ಮತ್ತು ಅವನು ಪಾಂಡವರೊಂದಿಗೆ ಈ ಸಮೃದ್ಧಿಯನ್ನು ಹಂಚಿಕೊಂಡು, ನಾನು ಎಂದಿಗೂ ಬದುಕಲು ಸಾಧ್ಯವಿಲ್ಲ. ನಾನು ಅವರ ಆಶ್ರಯವಾದ ಜನಾರ್ದನನನ್ನು ಬಂಧಿಸುತ್ತೇನೆ ಮತ್ತು ಅವನು ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದಾಗ ನಾವು ಅವರನ್ನು ಬಂಧಿಸುತ್ತೇವೆ ಎಂದು ಘೋಷಿಸಿದನು. ಕೃಷ್ಣನನ್ನು ಸೆರೆಹಿಡಿಯುವ ತನ್ನ ಯೋಜನೆಯನ್ನು ವಿವರಿಸುವಾಗ ದುರ್ಯೋಧನನ ಧ್ವನಿಯು ಉತ್ಸಾಹದಿಂದ ಏರಿತು. ತನ್ನ ಮಗನ ಮಾತುಗಳನ್ನು ನೋಡಿ ಮೊಮ್ಮಗನ ಕಣ್ಣುಗಳು ಗಾಬರಿಯಾದವು ಮತ್ತು ಅವನ ಹೃದಯದಲ್ಲಿ ಆಳವಾದ ನೋವನ್ನು ಅನುಭವಿಸಿದವು. ಧೃತರಾಷ್ಟ್ರನು ತನ್ನ ಮಗನನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಅಭಿವ್ಯಕ್ತಿ ಕಠೋರವಾಯಿತು. ನನ್ನ ಮಗನೇಯೇ, ಇದನ್ನು ಮತ್ತೆ ಎಂದಿಗೂ ಹೇಳಬೇಡ, ಅವನು ದೃಢವಾಗಿ ಹೇಳಿದನು. ಇದು ನಮ್ಮ ಪೂರ್ವಜರ ಮಾರ್ಗವಲ್ಲ. ಋಷಿಕೇಶನು ರಾಯಭಾರಿಯಾಗಿ ಇಲ್ಲಿಗೆ ಬರುತ್ತಾನೆ ಮತ್ತು ಅವನು ನಮಗೆ ಪ್ರಿಯನಾಗಿದ್ದಾನೆ. ಅವನು ನಮಗೆ ಯಾವುದೇ ತಪ್ಪು ಮಾಡಿಲ್ಲ. ಅವನನ್ನು ಬಂಧಿಸುವ ಬಗ್ಗೆ ನಾವು ಹೇಗೆ ಯೋಚಿಸಬಹುದು? ಮೊಮ್ಮಗನ ಮಾತುಗಳು ಆಳವಾದ ದುಃಖದಿಂದ ಕೂಡಿದರು, ಏಕೆಂದರೆ ಅವನ ಮಗನು ಯಾವ ಮಾರ್ಗದಿಂದ ಹಿಂತಿರುಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಭರತ ಜನಾಂಗದ ಬುದ್ಧಿವಂತ ಮತ್ತು ವಯಸ್ಸಾದ ಮುಖ್ಯಸ್ಥನಾದ ಭೀಷ್ಮನು ತನ್ನ ಆಸನದಿಂದ ಎದ್ದು ನಿಂತನು. ದುರ್ಯೋಧನನನ್ನು ಉದ್ದೇಶಿಸಿ ಮಾತನಾಡುವಾಗ ಅವನ ಕಣ್ಣುಗಳು ತೀವ್ರವಾಗಿ ಹೊಳೆಯುತ್ತಿದ್ದವು. ನಿನ್ನ ಈ ದುಷ್ಟ ಮಗನು ಲೆಕ್ಕ ಮಾಡುವ ಸಮಯಕ್ಕೆ ಬಂದಿದ್ದಾನೆ ಎಂದು ಭೀಷ್ಮ ಘೋಷಿಸಿದನು. ತನ್ನ ಹಿತೈಷಿಗಳು ಬೇಡಿಕೊಂಡರೂ ಅವನು ಒಳ್ಳೆಯದಕ್ಕಿಂತ ಕೆಟ್ಟದ್ದನ್ನು ಆರಿಸಿಕೊಳ್ಳುತ್ತಾನೆ. ವೃದ್ಧ ಯೋಧನ ಧ್ವನಿಯು ದುಃಖದಿಂದ ಸುರಿಯತೊಡಗಿತು. ಮುಂಜಾನೆಯ ಮೊದಲ ಕಿರಣಗಳು ಆಕಾಶದಲ್ಲಿ ಬೀಸಿದಾಗ ಕೃಷ್ಣನು ತನ್ನ ಹಾಸಿಗೆಯಿಂದ ಎದ್ದು ಮತ್ತೊಂದು ದಿನವನ್ನು ಪ್ರಾರಂಭಿಸಲು ಸಿದ್ಧನಾದನು. ಅವನು ತನ್ನ ಬೆಳಗಿನ ಆಚರಣೆಗಳ ಮೂಲಕ ಹೋದನು. ಇದು ಶಾಂತವಾದ ಚಿಂತನೆ ಮತ್ತು ಮುಂದಿನ ದಿನದ ಸಿದ್ಧತೆಗಾಗಿ ಒಂದು ಸಮಯವಾಗಿತ್ತು. ತನ್ನ ಕರ್ತವ್ಯಗಳನ್ನು ಪೂರೈಸಿದ ನಂತರ ಅವನು ಭರತರಿಂದ ವಿರಾಮ ತೆಗೆದುಕೊಂಡು ಕುರುಗಳ ನಗರದ ಕಡೆಗೆ ಹೊರಟನು. ಅವನು ವೃಕ್ಷಸ್ಥಲದ ಮೂಲಕ ಹಾದು ಹೋಗುವಾಗ ನಿವಾಸಿಗಳು ಅವನನ್ನು ವಿದಾಯ ಹೇಳಿದರು. ಅವರ ಮುಖಗಳು ದುಃಖ ಮತ್ತು ಮೆಚ್ಚುಗೆಯ ಮಿಶ್ರಣದಿಂದ ತುಂಬಿದವು. ಕೃಷ್ಣನ ಉದ್ದನೆಯ ತೋಳುಗಳು ಮತ್ತು ಭವ್ಯವಾದ ಉಪಸ್ಥಿತಿಯು ಅವನನ್ನು ನೋಡಿದ ಎಲ್ಲರಿಂದಲೂ ಗೌರವವನ್ನು ಪಡೆಯಿತು. ಭೀಷ್ಮ, ದ್ರೋಣ, ಕೃಪ ಮತ್ತು ಇತರರು ತಮ್ಮ ಅತ್ಯುತ್ತಮ ನಿಲುವಂಗಿಗಳನ್ನು ಧರಿಸಿ ಅವನನ್ನು ಸ್ವಾಗತಿಸಲು ಹೊರಬಂದರು. ಬೀದಿಗಳು ಶೀಘ್ರದಲ್ಲೇ ನಾಗರಿಕರಿಂದ ತುಂಬಿದವು. ಪ್ರತಿಯೊಬ್ಬರೂ ಪೂಜ್ಯ ಋಷಿಕೇಶದ ಒಂದು ನೋಟವನ್ನು ನೋಡಲು ಉತ್ಸುಕರಾಗಿದ್ದರು. ಸಾವಿರಾರು ಜನರು ತಮ್ಮ ಮನೆಗಳಿಂದ ಹೊರಬಂದರು. ಕೆಲವರು ರಥಗಳ ಮೇಲೆ, ಇತರರು ಕಾಲ್ನಡಿಗೆಯಲ್ಲಿ. ಎಲ್ಲರೂ ಕೃಷ್ಣನ ದೈವಿಕ ಉಪಸ್ಥಿತಿಯನ್ನು ನೋಡಲು ಕೂಗಿದರು. ಅವನು ಅದರ ದ್ವಾರಗಳನ್ನು ಪ್ರವೇಶಿಸಿದಾಗ ನಗರವು ಆರಾಧನೆಯ ಸಮುದ್ರವಾಗಿ ಮಾರ್ಪಟ್ಟಿತು. ಪ್ರಧಾನ ಬೀದಿಗಳು ಆಭರಣಗಳು ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟವು.
ಇದು ಕೃಷ್ಣನು ತನ್ನ ಸುತ್ತಲಿನವರಲ್ಲಿ ಪ್ರೇರೇಪಿಸಿದ ಭವ್ಯತೆಗೆ ಸಾಕ್ಷಿಯಾಗಿದೆ. ಅವರು ಜನಸಮೂಹದ ಮೂಲಕ ಹಾದು ಹೋಗುವಾಗ ಯಾರೂ ಮನೆಯೊಳಗೆ ಉಳಿಯಲಿಲ್ಲ. ಎಲ್ಲರೂ ಅವರನ್ನು ಒಟ್ಟುಗೂಡಿಸಿದ ವಾಸುದೇವನನ್ನು ನೋಡಲು ಉತ್ಸುಕರಾಗಿದ್ದರು. ನಾಗರಿಕರು ಅವರ ಗೌರವಾರ್ಥವಾಗಿ ಶ್ಲಾಘನೆಗಳನ್ನು ಹಾಡಿದರು. ಅವರು ನೆಲಕ್ಕೆ ಬಾಗಿದಾಗ ಅವರ ಧ್ವನಿಗಳು ಬೀದಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಕೃಷ್ಣನ ಕುದುರೆಗಳು ವೇಗವಾಗಿ ಮತ್ತು ಶಕ್ತಿಯುತವಾಗಿದ್ದರೂ ದಟ್ಟ ಜನಸಮೂಹದ ಮೂಲಕ ನಿಧಾನವಾಗಿ ಚಲಿಸಿದವು. ಆರಾಧಿಸುವ ಮುಖಗಳ ಸಮುದ್ರವನ್ನು ಹಿಂದೆ ಬಿಡಲು ಹಿಂಜರಿಯುತ್ತಿದ್ದವು. ಅವರು ಅಂತಿಮವಾಗಿ ಧೃತರಾಷ್ಟ್ರನ ಬೂದಿ ಬಣ್ಣದ ಅರಮನೆಯನ್ನು ತಲುಪಿದರು. ಅಲ್ಲಿ ಕುರುಡ ರಾಜನು ಭೀಷ್ಮ ಮತ್ತು ದ್ರೋಣ ಸೇರಿದಂತೆ ತನ್ನ ಸಲಹೆಗಾರರೊಂದಿಗೆ ನಿಂತನು. ಕೃಷ್ಣನು ಅರಮನೆಯೊಳಗೆ ಪ್ರವೇಶಿಸಿದನು. ಅವನ ಕಣ್ಣುಗಳು ಕಮಲದ ಹೂವುಗಳಂತೆ ಹೊಳೆಯುತ್ತಿದ್ದವು ಮತ್ತು ಸ್ಥಾಪಿಕ ಸಂಪ್ರದಾಯದ ಪ್ರಕಾರ ಧೃತರಾಷ್ಟ್ರ ಮತ್ತು ಭೀಷ್ಮನಿಗೆ ಗೌರವವನ್ನು ಅರ್ಪಿಸಿದನು. ನಂತರ ಅವನು ಹಾಜರಿದ್ದ ಇತರ ರಾಜರನ್ನು ಸ್ವಾಗತಿಸಿದನು. ವರ್ಷಗಳಲ್ಲಿ ಅವರ ಹಿರಿತನವನ್ನು ಅಂಗೀಕರಿಸಿದನು. ಸೂಕ್ತ ಸಮಾರಂಭದೊಂದಿಗೆ ಅವನು ಚಿನ್ನದಿಂದ ಮಾಡಿದ ಮತ್ತು ಆಭರಣಗಳಿಂದ ಸಜ್ಜುಗೊಂಡ ಸುಂದರವಾದ ಕರಕುಶಲತೆಯ ಆಸನವನ್ನು ಸ್ವೀಕರಿಸಿದನು. ಧೃತರಾಷ್ಟ್ರನ ಪುರೋಹಿತರು ಕೃಷ್ಣನಿಗೆ ಒಂದು ಹಸು, ಜೇನುತುಪ್ಪ, ಮೊಸರು ಮತ್ತು ನೀರನ್ನು ಆತಿಥ್ಯದ ಸಂಕೇತವಾಗಿ ನೀಡಿದರು. ಅದನ್ನು ಆತನು ದಯೆಯಿಂದ ಸ್ವೀಕರಿಸಿದನು. ಕುರುಗಳು ನಗುತ್ತಾ ಆತನೊಂದಿಗೆ ತಮಾಷೆ ಮಾಡಿದರು. ಅವರ ಮುಖಗಳು ಸಂತೋಷದಿಂದ ತುಂಬಿದವು. ಅವರು ತಮ್ಮ ನಡುವೆ ವೈರಿಗಳ ಪ್ರಸಿದ್ಧ ಗ್ರಂಥರ್ ಅನ್ನು ಸ್ವಾಗತಿಸಿದರು. ಆತಿಥ್ಯದ ಆಚರಣೆಗಳು ಕೊನೆಗೊಳ್ಳುತ್ತಿದ್ದಂತೆ ಕೃಷ್ಣನು ಹೊರಡಲು ಸಿದ್ಧನಾದನು. ಆದರೆ ವಿದುರದ ಸಂತೋಷಕರ ನಿವಾಸಕ್ಕೆ ಭೇಟಿ ನೀಡುವ ಮೊದಲು ಅಲ್ಲ. ಅಲ್ಲಿ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಆತ್ಮವಾದ ವಿದುರನು ತನ್ನ ಬಳಿಗಿರುವ ಎಲ್ಲಾ ಶುಭ ಅರ್ಪಣೆಗಳೊಂದಿಗೆ ಕೃಷ್ಣನನ್ನು ಪೂಜಿಸಿದನು. ಓ ಕಮಲದ ಕಣ್ಣಿರುವವರನೇ, ನಿನ್ನ ಈ ಆಗಮನದಲ್ಲಿ ನಾನು ಅನುಭವಿಸುವ ಸಂತೋಷವನ್ನು ನಿಮಗೆ ಹೇಳುವುದರಲ್ಲಿ ಏನು ಪ್ರಯೋಜನ? ಅವನು ಹೇಳಿದನು. ನೀನು ಎಲ್ಲಾ ಮೂರ್ತರೂಪದ ಜೀವಿಗಳ ಆಂತರಿಕ ಆತ್ಮವಿದುವನ ಮಾತುಗಳು ಅವನನ್ನು ತಿಳಿದಿರುವವರಲ್ಲಿ ಕೃಷ್ಣನು ಪ್ರೇರೇಪಿಸಿದ ಆಳವಾದ ವಾತ್ಸಲ್ಯ ಮತ್ತು ಗೌರವಕ್ಕೆ ಸಾಕ್ಷಿಯಾಗಿವೆ. ಅವರು ಬೇರೆಯಾದ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದಾಗ ಕೃಷ್ಣ ಎಂದು ಕರೆಯಲ್ಪಡುವ ಜನಾರ್ದನನು ತನ್ನ ತಂದೆಯ ಚಿಕ್ಕಮ್ಮ ಮತ್ತು ಪಾಂಡವರ ತಾಯಿಯಾದ ಪ್ರೀತಳ ನಿವಾಸಕ್ಕೆ ಹೋಗುತ್ತಿದ್ದಾಗ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾನೆ. ಅವನು ತನ್ನ ಬಾಗಿಲನ್ನು ತಲುಪುತ್ತಿದ್ದಂತೆ ಅವಳು ಬಾಗಿಲುಗಳನ್ನು ತೆರೆದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಕಣ್ಣೀರು ಅವಳ ಮುಖದ ಮೇಲೆ ಹರಿಯುತ್ತುವ ಗೋವಿಂದ ಅವಳು ಅಳುತ್ತಾ ಹೇಳಿದಳು, ನಾನು ನಿನ್ನನ್ನು ನೋಡಿ ಬಹಳ ಸಮಯವಾಗಿದೆ. ನನ್ನ ಮಕ್ಕಳ ಬಗ್ಗೆ ಚಿಂತೆಯಿಂದ ನನ್ನ ಹೃದಯ ಭಾರವಾಗಿದೆ. ಅವು ಯಾವಾಗಲೂ ಒಳ್ಳೆಯ ಮಕ್ಕಳಾಗಿದ್ದರು, ಯಾವಾಗಲೂ ತಮ್ಮ ಹಿರಿಯರನ್ನು ಗೌರವಿಸುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ದಯೆ ತೋರುತ್ತಿದ್ದರು. ಅವಳು ಮುಂದುವರಿಸುತ್ತಾ, ಮತ್ತು ಈಗ ಅವರು ಕಾಡಿನಲ್ಲಿ ವಾಸಿಸುತ್ತಿದ್ದಾರೆ, ನನ್ನಿಂದ ಮತ್ತು ಅವರ ತಂದೆಯಿಂದ ದೂರದಲ್ಲಿದ್ದಾರೆ. ಇದು ಅವರಿಗೆ ಹೇಗೆ ಸಂಭವಿಸಬಹುದಿತ್ತು? ಅವರು ತುಂಬಾ ಚಿಕ್ಕವರಾಗಿದ್ದಾಗ ನಮ್ಮಿಂದ ತೆರೆದುಕೊಳ್ಳಲ್ಪಟ್ಟರು ಮತ್ತು ಈಗ ನಾನು ಅವರ ಸುರಕ್ಷತೆಯ ಬಗ್ಗೆ ಹೆದರುತ್ತೇನೆ. ಪ್ರೀತಿಯು ತನ್ನ ಹೃದಯದಲ್ಲಿ ಕರುಣೆ ಮತ್ತು ತಿಳುವಳಿಕೆಯ ಮುಖವಾಡವನ್ನು ಸುರಿಸಿದಾಗ ಕೃಷ್ಣನು ಗಮನವಿಟ್ಟು ಆಲಿಸಿದನು. ಪ್ರೀತಿಯ ದುಃಖದ ನೋಟವು ಮತ್ತೊಮ್ಮೆ ಅವನ ಕಡೆಗೆ ತಿರುಗುವ ಮೊದಲು ಅವನು ಸಾಂಪ್ರದಾಯಿಕ ಆತಿಥ್ಯವನ್ನು ಸ್ವೀಕರಿಸುತ್ತಾ ಕುಳಿತನು. ಹೇಳಿ, ಓ ಜನಾರ್ದನ, ನನ್ನ ಮಕ್ಕಳು ಹೇಗಿದ್ದಾರೆ? ಯುಧಿಷ್ಠಿರ ತನ್ನ ಸುವರ್ಣವರ್ಣ ಮತ್ತು ಸದ್ಗುಣಶೀಲ ಆತ್ಮದೊಂದಿಗೆ ಅವನು ಅರಣ್ಯದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾನೆ? ಗದೆಯಂತಹ ತೋಳುಗಳನ್ನು ಹೊಂದಿರುವ ಆ ಪ್ರಬಲ ಯೋಧ ಭೀಮಸೇನೆ, ಅವನು ಎಂದೆಂದಿಗೂ ಬಲಶಾಲಿಯಾಗಿ ಮತ್ತು ಉಗ್ರನಾಗಿದ್ದಾನೆ. ಮತ್ತು ಅರ್ಜುನ 500 ಬಾಣಗಳನ್ನು ಒಂದೇ ಬಾರಿಗೆ ಹಾರಿಸುವ ಆ ಮಹಾನ್ ಬಿಲ್ಲುಗಾರ, ಅವನು ತನ್ನ ಕೌಶಲ್ಯ ಅಥವಾ ಪರಾಕ್ರಮವನ್ನು ಕಳೆದುಕೊಂಡಿಲ್ಲವೇ? ಕೃಷ್ಣನ ಕಣ್ಣುಗಳು ಒಂದು ಕ್ಷಣ ಮುಸುಕಾದಂತೆ ಕಾಣಿಸಿದವು, ಆದರೆ ನಂತರ
ಅವನು ಸೌಮ್ಯವಾದ ಧ್ವನಿಯಲ್ಲಿ ಮಾತನಾಡಿದನು, ನಿನ್ನ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ ಪ್ರೀತ. ಅವರು ಅನೇಕ ಸವಾಲುಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸಿದ್ದಾರೆ, ಆದರೆ ಅವರು ಅಚಲರಾಗಿದ್ದಾರೆ ಮತ್ತು ತಮ್ಮ ಕರ್ತವ್ಯಗಳಿಗೆ ನಿಷ್ಠರಾಗಿರುತ್ತಾರೆ. ಯುಧಿಷ್ಠಿರನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಅವರನ್ನು ಮುನ್ನಡೆಸುತ್ತಾನೆ. ಆದರೆ ಭೀಮಸೇನನು ನಿಮಗೆ ತಿಳಿದಿರುವ ಉಗ್ರ ಯೋಧನಾಗಿ ಮುಂದುವರಿಯುತ್ತಾನೆ ಮತ್ತು ಅರ್ಜುನನು ಇನ್ನೂ ನಮ್ಮ ಕಾಲದ ಶ್ರೇಷ್ಠ ಬಿಲ್ಲುಗಾರನಾಗಿದ್ದಾನೆ. ಪ್ರೀತಿಯ ಕಣ್ಣೀರು ಒಳಗಲು ಪ್ರಾರಂಭಿಸಿದಾಗ ಅವಳ ಅಭಿವ್ಯಕ್ತಿ ಕುತೂಹಲದಿಂದ ಕೂಡಿತು ಮತ್ತು ಸಹದೇವನ ಬಗ್ಗೆ ಏನು, ಅವನು ಯಾವಾಗಲೂ ತುಂಬಾ ಸೌಮ್ಯ ಮತ್ತು ದಯೆಯುಳ್ಳವನಾಗಿದ್ದನು, ಸದ್ಗುಣದಿಂದ ತುಂಬಿದ ಹೃದಯವನ್ನು ಹೊಂದಿದ್ದನು. ಹೇ ಕೃಷ್ಣ, ಈ ಹೊಸ ಜೀವನದಲ್ಲಿ ಅವನು ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಎಂದು ನನಗೆ ತಿಳಿಸಿ. ಕೃಷ್ಣನು ತನ್ನ ಕಣ್ಣುಗಳನ್ನು ಉಷ್ಣತೆಯಿಂದ ಹೊಳೆಯುತ್ತಿದ್ದನು. ಸಹದೇವನು ಇನ್ನೂ ನೀವು ತಿಳಿದಿರುವ ಅದೇ ಸೌಮ್ಯ ಆತ್ಮನಾಗಿದ್ದಾನೆ ಪ್ರೀತ. ಅವನು ತನ್ನ ಸಹೋದರರಿಗೆ ನಿಷ್ಠನಾಗಿದ್ದಾನೆ ಮತ್ತು ವಿನಮ್ರತೆ ಮತ್ತು ಸಮರ್ಪಣೆಯೊಂದಿಗೆ ಅವರಿಗೆ ಸೇವೆ ಸಲ್ಲಿಸುತ್ತಾನೆ. ಪ್ರೀತಳ ನೋಟವು ಮತ್ತೊಮ್ಮೆ ದಿಗಂತದ ಕಡೆಗೆ ತಿರುಗಿತು. ಅವಳ ಆಲೋಚನೆಗಳು ಈಗ ತನ್ನ ಕಿರಿಯ ಪುತ್ರರಾದ ನಕುಲ ಮತ್ತು ದ್ರೌಪದಿ ಕಡೆಗೆ ತಿರುಗಿವೆ. ಮತ್ತು ನನ್ನ ಪ್ರೀತಿಯ ನಕುಲನ ಬಗ್ಗೆ ಏನು, ಅವನು ದೇಹ ಮತ್ತು ಮನಸ್ಸಿನಲ್ಲಿ ಚೆನ್ನಾಗಿದೆಯೇ? ಅವನು ಅಷ್ಟೊಂದು ಐಷಾರಾಮಿ ಮತ್ತು ಆರಾಮವಾಗಿ ಬೆಳೆದಿದ್ದರಿಂದ ನಾನು ಅವನಿಗೆ ಹೆದರುತ್ತೇನೆ. ಮತ್ತು ನನ್ನ ಸೊಸೆ ದ್ರೌಪದಿ, ಅವಳು ಹೇಗೆ ವರ್ತಿಸುತ್ತಾರೆ? ಧೃತರಾಷ್ಟ್ರನ ಮಗನಾದ ದುರ್ಯೋಧನನ ಅರಮನೆಯಲ್ಲಿ ತನ್ನದೇ ಆದ ಪುರಂದರನ ವಾಸಸ್ಥಾನಕ್ಕೆ ಪ್ರತಿಸ್ಪರ್ಧಿಯಾಗಿ ಸೌರಿ ಎಂದು ಕರೆಯಲ್ಪಡುವ ಪ್ರಸಿದ್ಧ ಗೋವಿಂದನು ಅಡೆತಡೆ ಇಲ್ಲದೆ ಪ್ರವೇಶಿಸಿದನು. ಮಹಾನ್ ಖ್ಯಾತಿಯ ನಾಯಕನಾದ ಗೋವಿಂದನನ್ನು ರಾಜರು ಮತ್ತು ಧೃತರಾಷ್ಟ್ರಕನ ಪುತ್ರರ ಸಭೆಯು ಸ್ವಾಗತಿಸಿತು. ಅವನನ್ನು ಗೌರವಿಸಲು ತಮ್ಮ ಸ್ಥಾನಗಳಿಂದ ಎದ್ದು ನಿಂತರು. ಅವನ ವಿಶಿಷ್ಟ ನಮ್ರತೆಯಿಂದ ಗೋವಿಂದನು ಅವರ ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ತಲೆಬಾಗಿದನು. ಸಂಕೀರ್ಣವಾದ ಚಿನ್ನದ ಕಸೂತಿಯಿಂದ ಅಲಂಕರಿಸಲ್ಪಟ್ಟ ಸುಂದರವಾಗಿ ರಚಿಸಲಾದ ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಂಡ ದುರ್ಯೋಧನನು ಗೋವಿಂದನಿಗೆ ಒಂದು ಹಸು, ಜೇನುತುಪ್ಪ, ಮೊಸರು ಮತ್ತು ನೀರನ್ನು ಅರ್ಪಿಸಿದರು. ಅವನು ಇಡೀ ರಾಜ್ಯದ ಸಂಪತ್ತು ಮತ್ತು ಭವ್ಯವಾದ ಅರಮನೆಗಳನ್ನು ತನ್ನ ಬಳಿ ಇಟ್ಟನು. ಕೌರವರು ಮತ್ತು ಅಲ್ಲಿ ಹಾಜರಿದ್ದ ಎಲ್ಲ ರಾಜರು ಸೂರ್ಯನಂತೆ ಹೊಳೆಯುತ್ತಿದ್ದ ಗೋವಿಂದನನ್ನು ಆರಾಧಿಸಿದರು. ಆದಾಗ್ಯೂ ದುರ್ಯೋಧನನು ತನ್ನೊಂದಿಗೆ ಊಟ ಮಾಡಲು ಗೋವಿಂದನನ್ನು ಆಹ್ವಾನಿಸಿದಾಗ ನಂತರದವರು ನಿರಾಕರಿಸಿದರು. ರಾಯಭಾರಿಗಳು ತಮ್ಮ ಧ್ಯೇಯವನ್ನು ಸಾಧಿಸಿದ ನಂತರವೇ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಹೇಳಿದರು. ಈ ಪ್ರತಿಕ್ರಿಯೆಯು ದುರ್ಯೋಧನನನ್ನು ಗೊಂದಲಕ್ಕೀಡು ಮಾಡಿತು, ಏಕೆಂದರೆ ಆತನು ತನ್ನ ಆತಿಥ್ಯಕ್ಕಾಗಿ ಗೋವಿಂದನ ಕೃತಜ್ಞತೆಯನ್ನು ನಿರೀಕ್ಷಿಸಿದ್ದನು. ಧೃತರಾಷ್ಟ್ರನ ಮಗನು ನಂತರ ಗೋವಿಂದನೊಂದಿಗೆ ತರ್ಕಿಸಲು ಪ್ರಯತ್ನಿಸಿದನು. ಧೃತರಾಷ್ಟ್ರನಿಂದ ಸಂಬಂಧ ಹೊಂದಿದ್ದ ಮತ್ತು ಪ್ರೀತಿಸುತ್ತಿದ್ದರೂ ಅವರ ಅರ್ಪಣೆಗಳನ್ನು ಏಕೆ ಸ್ವೀಕರಿಸುವುದಿಲ್ಲ ಎಂದು ಪ್ರಶ್ನಿಸಿದನು. ಆದಾಗ್ಯೂ ವೈಯಕ್ತಿಕ ಲಾಭ ಅಥವಾ ದ್ವೇಷದಿಂದಾಗಿ ತಾನು ಸದ್ಗುಣವನ್ನು ತ್ಯಜಿಸುವುದಿಲ್ಲ ಎಂದು ಗೋವಿಂದನು ಶಾಂತವಾಗಿ ವಿವರಿಸಿದನು. ದುರ್ಯೋಧನನ ಸಹೋದರರಾದ ಪಾಂಡವರು ಸದ್ಗುಣಶೀಲ ವ್ಯಕ್ತಿಗಳಾಗಿದ್ದು ಅವರ ಪ್ರೀತಿ ಮತ್ತು ರಕ್ಷಣೆಗೆ ಅರ್ಹರಾಗಿದ್ದಾರೆ ಎಂದು ಆತ ಬಹಿರಂಗಪಡಿಸಿದನು. ನಂತರ ಗೋವಿಂದನು ದುರ್ಯೋಧನನು ಹುಟ್ಟಿನಿಂದಲೇ ಪಾಂಡವರ ಬಗ್ಗೆ ಅವಿವೇಕದ ದ್ವೇಷವನ್ನು ಹೊಂದಿದ್ದನೆಂದು ಟೀಕಿಸಿದನು. ಸದ್ಗುಣಶೀಲ ಪಾಂಡವರು ಮತ್ತು ಸ್ವತಃ ಒಂದೇ ಆತ್ಮವನ್ನು ಹೊಂದಿದ್ದರು ಮತ್ತು ಅವರನ್ನು ಪ್ರೀತಿಸುವವರು ಸಹ ಅವನನ್ನು ಪ್ರೀತಿಸುತ್ತಾರೆ ಎಂದು ಒತ್ತಿ ಹೇಳಿದನು. ಅವರನ್ನು ದ್ವೇಷಿಸುವವರನ್ನು ನೀಚ ಎಂದು ಪರಿಗಣಿಸಲಾಗುತ್ತದೆ. ಗೋವಿಂದನ ಮಾತುಗಳು ದುರ್ಯೋಧನನ ಅಂತರಂಗದಲ್ಲಿ ಬೆಸೆದುಕೊಂಡವು, ಆದರೆ ಅವರು ಸತ್ಯವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಗೋವಿಂದನ ನಿರಾಕರಣೆಯಿಂದ ನಿರಾಶೆಗೊಂಡ ಧೃತರಾಷ್ಟ್ರನ ಮಗನು, ಪ್ರಸಿದ್ಧ ನಾಯಕನು ತನ್ನ ಅರಮನೆಯಿಂದ ನಿರ್ಗಮಿಸುತ್ತಿರುವುದನ್ನು ನೋಡಿದ ವಿಚಲಿತರಾಗದೆ ಗೋವಿಂದನು ವಿದುರನ ನಿವಾಸಕ್ಕೆ ಹೋದನು.
ಅಲ್ಲಿ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮತ್ತು ಬಹಳ ಕಾಳಜಿಯಿಂದ ಮನರಂಜಿಸಲಾಯಿತು. ವಿದುರನು ಅವನಿಗೆ ಆಹಾರವನ್ನು ನೀಡಿದ ನಂತರ ಗೋವಿಂದನು ಬ್ರಾಹ್ಮಣರ ಗುಂಪಿಗೆ ಆಹಾರವನ್ನು ವಿತರಿಸಿದರು. ನಂತರ ಉದಾರವಾದ ಸಂಪತ್ತನ್ನು ಅರ್ಪಿಸಿದನು. ನಂತರ ಅವನು ಉಳಿದ ಊಟವನ್ನು ತನ್ನ ಸೇವಕರೊಂದಿಗೆ ಹಂಚಿಕೊಂಡನು. ಸಂಜೆ ಸಮೀಪಿಸುತ್ತಿದ್ದಂತೆ ಗೋವಿಂದನು ತನ್ನ ಅಗತ್ಯಗಳನ್ನು ಪೂರೈಸುತ್ತಾ ಮತ್ತು ತನ್ನ ದೇಹವನ್ನು ಪೋಷಿಸುತ್ತಾ ಉಳಿದ ರುಚಿಯನ್ನು ಸೇವಿಸಿದನು. ದುರ್ಯೋಧನನ ಅರಮನೆಗೆ ಗೋವಿಂದನು ಭೇಟಿ ನೀಡಿದ ಕಥೆಯು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸಹ ಸದ್ಗುಣ ಮತ್ತು ಸಹಾನುಭೂತಿಯ ಬಗೆಗಿನ ಅವನ ಅಚಲವಾದ ಬದ್ಧತೆಗೆ ಸಾಕ್ಷಿಯಾಗಿದೆ. ಹಸ್ತಿನಾಪುರದ ಮೇಲೆ ರಾತ್ರಿ ಬಿದ್ದಿತು ಮತ್ತು ಪೂಜ್ಯ ಶ್ರೀಕೃಷ್ಣನಾದ ಕೇಶವನು ತನ್ನ ಊಟವನ್ನು ಮುಗಿಸಿದನು. ಧೃತರಾಷ್ಟ್ರನ ಬುದ್ಧಿವಂತ ಮತ್ತು ಪೂಜ್ಯ ಸಲಹೆಗಾರನಾದ ವಿದುರನು ದುಃಖಭರಿತ ಅಭಿವ್ಯಕ್ತಿಯೊಂದಿಗೆ ಅವನ ಬಳಿಗೆ ಬಂದನು. ಕೇಶವ ವಿದುರನು ಪ್ರಾರಂಭಿಸಿದನು, ನಿನ್ನ ಇಲ್ಲಿಗೆ ಆಗಮನವು ನ್ಯಾಯಸಮ್ಮತವಾದುದಲ್ಲ. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಲಾಭ ಮತ್ತು ಧರ್ಮಗಳೆರಡನ್ನೂ ಉಲ್ಲಂಘಿಸುವವನಾಗಿದ್ದಾನೆ. ಅವನು ದುಷ್ಟನಾಗಿದ್ದಾನೆ, ಕೋಪಗೊಂಡಿದ್ದಾನೆ ಮತ್ತು ಗೌರವದ ಬಯಕೆಯ ಹೊರತಾಗಿಯೂ ಇತರರನ್ನು ಅವಮಾನಿಸುತ್ತಾನೆ. ಅವನ ಆತ್ಮವು ಬಯಕೆ ಮತ್ತು ಕಾಮದಿಂದ ಕೂಡಿದೆ ಮತ್ತು ಅವನು ಮೂರ್ಖತನದಿಂದ ತನ್ನನ್ನು ತಾನು ಬುದ್ಧಿವಂತನೆಂದು ಪರಿಗಣಿಸುತ್ತಾನೆ. ವಿದುರನ ಮಾತುಗಳು ದುಃಖ ಮತ್ತು ಕಾಳಜಿಯಿಂದ ಸುರಿಯುತ್ತಿದ್ದವು. ಅವನು ಎಲ್ಲಾ ಸದ್ಗುಣಗಳನ್ನು ತ್ಯಜಿಸಿ ಪಾಪವನ್ನು ಪ್ರೀತಿಸುತ್ತಾನೆ. ಅವನು ತನ್ನ ಇಂದ್ರಿಯಗಳ ಗುಲಾಮನಾಗಿದ್ದಾನೆ. ಕಾಮ ಮತ್ತು ದುರಾಶೆಯ ಪ್ರಚೋದನೆಗಳಿಗೆ ಎಂದೆಂದಿಗೂ ವಿಧೇಯರಾಗಿರುತ್ತಾನೆ ಮತ್ತು ಮಾಡಬೇಕಾದ ಪ್ರತಿಯೊಂದು ಕಾರ್ಯದಲ್ಲೂ ನಿರ್ಲಿಪ್ತನಾಗಿರುತ್ತಾನೆ. ಅವನ ದುರ್ಗುಣಗಳು ಅಸಂಖ್ಯಾತವಾಗಿವೆ ಮತ್ತು ಅವನ ಒಳಿತಿಗಾಗಿ ಏನೆಂದು ನೀವು ಸೂಚಿಸಬಹುದಾದರೂ ಅವನು ಹೆಮ್ಮೆ ಮತ್ತು ಕೋಪದಿಂದ ಪ್ರೇರೇಪಿಸಲ್ಪಡುತ್ತಾನೆ. ಅವನು ಮಾತನಾಡುವಾಗ ವಿದುರನ ಕಣ್ಣುಗಳು ಕತ್ತಲಲ್ಲಿ ಮುಳುಗಿದಂತೆ ಕಾಣುತ್ತಿದ್ದವು. ದುರ್ಯೋಧನನು ದೊಡ್ಡ ಸೈನ್ಯವನ್ನು ಒಟ್ಟುಗೂಡಿಸಿ ಕರ್ಣನು ಏಕಾಂಗಿಯಾಗಿ ಅವರ ವೈರಿಗಳನ್ನು ಸೋಲಿಸಬಲ್ಲನೆಂದು ನಂಬಿದ್ದಾನೆ. ಅವನು ಎಂದಿಗೂ ಶಾಂತಿ ಸಾಧಿಸುವುದಿಲ್ಲ. ಓ ಮಧುವಿನ ವಧೆಗಾರನೇ, ಅವನ ಪುತ್ರರು ಕಳ್ಳನೊಂದಿಗೆ ಪಾಂಡವರು, ಭೀಷ್ಮ, ದ್ರೋಣ ಮತ್ತು ಇತರ ವೀರರನ್ನು ನೋಡಲು ಸಹ ಅಸಮರ್ಥರಾಗಿದ್ದಾರೆ ಎಂದು ದೃಢವಾಗಿ ನಂಬುತ್ತಾರೆ. ಅವರ ವಿರುದ್ಧ ಹೋರಾಡುವ ಬಗ್ಗೆ ಮಾತನಾಡುವುದಿಲ್ಲ. ಧೃತರಾಷ್ಟ್ರನ ಮೂರ್ಖ ಮಗನು ತನ್ನ ಉದ್ದೇಶಗಳನ್ನು ಈಗಾಗಲೇ ಸಾಧಿಸಿದ್ದಾನೆ ಎಂಬ ತೀರ್ಮಾನಕ್ಕೆ ಬಂದಿದ್ದಾನೆ. ಅವನು ಪ್ರತಿಸ್ಪರ್ಧಿಗಳಿಲ್ಲದೆ ಭೂಮಿಯ ಮೇಲೆ ವ್ಯಾಪಕವಾದ ಸಾಮ್ರಾಜ್ಯವನ್ನು ಅಪೇಕ್ಷಿಸುತ್ತಾನೆ ಮತ್ತು ಅವನೊಂದಿಗೆ ಶಾಂತಿಯನ್ನು ಸಾಧಿಸುವುದು ಅಸಾಧ್ಯವಾಗಿದೆ. ತನ್ನ ಬಳಿ ಏನಿದೆಯೋ ಅದನ್ನು ಅವನು ಬದಲಿಸಲಾಗದಂತೆ ತನ್ನದೆಂದು ಪರಿಗಣಿಸುತ್ತಾನೆ. ವಿದುರನು ಹೇಳಿದಂತೆ ಮುನ್ಸೂಚನೆಯ ಭಾವವು ರಾತ್ರಿಯ ಗಾಳಿಯಲ್ಲಿ ನೆಲೆಗೊಂಡಿತು. ಅಯ್ಯೋ, ದುರ್ಯೋಧನನ ನಿಮಿತ್ತ ಭೂಮಿಯ ಮೇಲಿನ ವಿನಾಶವು ಹತ್ತಿರದಲ್ಲಿದೆ ಎಂದು ತೋರುತ್ತದೆ. ಏಕೆಂದರೆ ಅದುಷ್ಟದಿಂದ ಪ್ರೇರೇಪಿಸಲ್ಪಟ್ಟ ಭೂಮಿಯ ರಾಜರು ಪಾಂಡವರೊಂದಿಗೆ ಹೋರಾಡಲು ಬಳಸಿ ಒಟ್ಟಿಗೆ ಸೇರಿದ್ದಾರೆ. ಕೇಶವನನ್ನು ನೋಡಿದಾಗ ವಿದುರನ ಅಭಿವ್ಯಕ್ತಿ ಗಂಭೀರವಾಯಿತು. ಆ ಎಲ್ಲಾ ರಾಜರು ನಿಮ್ಮೊಂದಿಗೆ ವೈರತ್ವ ಹೊಂದಿದ್ದಾರೆ ಮತ್ತು ಈ ಮೊದಲು ನಿಮ್ಮಿಂದ ತಮ್ಮ ಆಸ್ತಿಯಿಂದ ವಂಚಿತರಾಗಿದ್ದಾರೆ. ನಿಮ್ಮ ಭಯದಿಂದ ಅವರು ಕರ್ಣನೊಂದಿಗೆ ಸೇರಿಕೊಂಡರು ಮತ್ತು ಧೃತರಾಷ್ಟ್ರನ ಪುತ್ರರೊಂದಿಗೆ ಮೈತ್ರಿ ಮಾಡಿಕೊಂಡರು. ತಮ್ಮ ಜೀವನದ ಬಗ್ಗೆ ನಿರ್ಲಕ್ಷ್ಯದಿಂದ ಆ ಯೋಧರೆಲ್ಲರೂ ದುರ್ಯೋಧನನೊಂದಿಗೆ ಒಗ್ಗೂಡಿದರು ಮತ್ತು ಪಾಂಡವರ ವಿರುದ್ಧ ಹೋರಾಡುವ ನಿರೀಕ್ಷೆಯಲ್ಲಿ ಸಂತೋಷದಿಂದ ತುಂಬಿದ್ದಾರೆ. ವಿದುರನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಓ ದಶರಥನ ಜನಾಂಗದ ವೀರನೇ, ನೀನು ಅವರ ಮಧ್ಯದಲ್ಲಿ ಪ್ರವೇಶಿಸುವುದು ನನಗೆ ಹೊಗಳಿಕೆಯಲ್ಲ. ನಿನ್ನ ಆ ಅಸಂಖ್ಯಾತ ಶತ್ರುಗಳ ದುಷ್ಟ ಆತ್ಮಗಳ ಮತ್ತು ಒಟ್ಟಿಗೆ ಕುಳಿತಿರುವ ನಿನ್ನನ್ನು ಹೇಗೆ ಸರಿಪಡಿಸಿಕೊಳ್ಳುವೆ? ಅಂದ ಹಾಗೆ ಜನಜವಳಿಯಿಂದ ಕೂಡಿದ ಹಸ್ತಿನಾಪುರ ನಗರದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ಮುಳುಗಲು ಪ್ರಾರಂಭಿಸಿದನು. ಈ ಶಾಂತಿಯುತ ಸಂಜೆಯ ಮಧ್ಯದಲ್ಲಿ ರಾಜ ಧೃತರಾಷ್ಟ್ರನ ಬುದ್ಧಿವಂತ ಮತ್ತು ಪೂಜ್ಯ ಸಲಹೆಗಾರನಾದ ವಿದುರನನ್ನು ಭೇಟಿಯಾಗಲು ಒಬ್ಬ ಪೌತ್ರನು ಅರಮನೆಗೆ ಬಂದನು.
ಅರಮನೆಯ ಉದ್ಯಾನವನದ ನೆಮ್ಮದಿಯ ವಾತಾವರಣದಲ್ಲಿ ಅವರು ಒಟ್ಟಿಗೆ ಕುಳಿತಾಗ ಪವಿತ್ರನು ಸೌಮ್ಯ ಮತ್ತು ಆಳವಾದ ಪದಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ವಿದುರ, ನೀನು ಸತ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಮಾತನಾಡಿದ್ದೀಯಾ ಎಂದು ಹೇಳಿದನು. ನಿನ್ನ